ಮಿತ್ರರಿಗೆ ತುಂಬ ಹೃದಯದ ಸ್ವಾಗತ. ಆ್ಯಂಡ್ ವೈಯಕ್ತಿಕವಾಗಿ ಕ್ಷಮೆ ಇರಲಿ, ಸ್ವಲ್ಪ ತಡ ಆಗಿದ್ದಕ್ಕೆ ವೆರಿ ವೆರಿ ಸಾರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ಇವತ್ತು ನಾವೊಂದು ಸುಂದರವಾದಂಥ ಕಥೆ, ಸುಂದರವಾದಂಥ ಅನುಭವವನ್ನು ನಾವೆಲ್ಲರೂ ಅನುಭವಿಸೋದಕ್ಕೆ ಇವತ್ತು ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ. ನಮಗೆ ಪರಂವಾ ಚಿತ್ರ ಅಥವಾ ಪರಂವಾ ಫಿಲ್ಮ್ಸ್ ಅಥವಾ ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣದ ಚಿತ್ರಗಳು ಅಂತ ಅಂದ್ರೇ ಏನೋ ಒಂದು ಮನಸ್ಸಿಗೆ ಒಂದು ಮುದ ನೀಡುವಂಥ ಚಿತ್ರಗಳು. ಅದರಲ್ಲಿ ವಿಶೇಷವಾಗಿ ನಾವಿವತ್ತು ಸೇರಿರೋದು ಇಬ್ಬನಿ ತಬ್ಬಿದ ಇಳೆಯಲಿ ಚಿತ್ರಕ್ಕಾಗಿ. ಸೊ ಈ ಚಿತ್ರದ ಬಗ್ಗೆ ಸಾಕಷ್ಟು ಚರ್ಚೆಗಳೆಲ್ಲ ನಡೀತಿತ್ತು. ಬಟ್ ಈ ಚಿತ್ರ ಫೈನಲಿ ಇವತ್ತು ನಾವೆಲ್ಲರೂ ಇದರ ಒಂದು ತುಣುಕನ್ನು ನೋಡುವಂಥ ಅವಕಾಶ, ಚಿತ್ರದ ಅದ್ಭುತವಾದಂಥ ತುಣುಕುಗಳನ್ನು ನಾವೆಲ್ಲರೂ ಕಾಣುವಂಥ ಒಂದು ಉದ್ದೇಶ ಇವತ್ತಿದೆ. ಸೊ ಹಾಗಾಗಿ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೀವಿ. ಇವತ್ತು ನಾವೇನೇ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಈ ಕಾರ್ಯಕ್ರಮಕ್ಕೆ ಜೊತೆಗೆ ನಮ್ಮ ಚಿತ್ರತಂಡಕ್ಕೆ, ನಮ್ಮ ಚಿತ್ರಕ್ಕೆ ಪವರ್ ಇರಲಿ ಅನ್ನೋ ಒಂದು ಆಸೆಯಿಂದ ಪವರ್ ಸ್ಟಾರ್ ಅವರ ಒಂದು ಮೆಡ್ಲೆ ಜೊತೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ನಾವು. ಸೊ ಕಳೆದ ವರ್ಷ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದಂಥ ಒಂದು ಚಿತ್ರ, ಆ ಚಿತ್ರಕ್ಕೂ ಕೂಡ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಹೆವಿ ಸಪೋರ್ಟ್ ಇತ್ತು, ಇಡೀ ಚಿತ್ರರಂಗದ ಸಪೋರ್ಟ್ ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ಬಹಳ ಇಷ್ಟಪಟ್ಟಂಥ ಒಂದು ಚಿತ್ರ. ಹಾಸ್ಟೆಲ್ ಹುಡುಗರು ಚಿತ್ರದ ಏನೂ ಕಿರಿಕ್ ಮಾಡದೆ ಬರೀ ಮ್ಯೂಸಿಕ್ ಮಾತ್ರ ನುಡಿಸುವಂಥ ನಮ್ಮ ಹಾಸ್ಟೆಲ್ ಬಾಯ್ಸ್ ಇದ್ದಾರೆ ಇವತ್ತು. ಸೊ ಅವರು ನಮಗಾಗಿ ಇಬ್ಬನಿ ತಬ್ಬಿದ ಇಳೆಯಲಿ ಮೆಡ್ಲೆ, ಹಾಗೇನೆ ನಮ್ಮ ಪವರ್ ಸ್ಟಾರ್ ಹಾಡುಗಳ ಒಂದು ಮೆಡ್ಲೆಯನ್ನು ನಿಮಗಾಗಿ ನುಡಿಸ್ತಾರೆ. ಅದ್ರ ಜೊತೆಗೆ ನಾವು ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತೀವಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮದ ಸ್ಟಾರ್ ತುಂಬ ಸಿಂಪಲ್ ಆಗಿ ಅಲ್ಲಿ ಕೂತ್ಕೊಂಡಿದ್ದಾರೆ, ರಕ್ಷಿತ್ ಶೆಟ್ಟಿ ಅವರು. ರಕ್ಷಿತ್ ಶೆಟ್ಟಿ ಅವರಿಗೆ ಆತ್ಮೀಯವಾದ ಸ್ವಾಗತ. ಲೆಟ್ಸ್ ಹಿಯರ್ ಇಟ್ ಫಾರ್ ರಕ್ಷಿತ್ ಶೆಟ್ಟಿ ಪ್ಲೀಸ್. ಆ್ಯಂಡ್ ಆಲ್ಸೋ ಇವತ್ತಿನ ಸಂಜೆಯ ನಿಜವಾದ ಸ್ಟಾರ್ ಅಂತಂದರೆ ಈ ಚಿತ್ರದ ನಿರ್ದೇಶಕರು ನಮ್ಮ ಚಂದ್ರು ಸರ್ ಅವರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಸರ್ ನೀವು ಇಲ್ಲಿ ಬಂದರೆ ಎಲ್ಲರಿಗೂ ನೀವು ಕಾಣಿಸ್ತೀರಾ, ಪ್ಲೀಸ್ ಬನ್ನಿ. ಚಂದ್ರಜಿತ್ ಸರ್ ಅವರು. ಸರ್ ನಾನು ಆ್ಯಂಕರ್, ನಾನು ಹೇಳ್ಬಿಟ್ಟೆ, ನೀವು ಡೈರೆಕ್ಟರ್, ಬರೀ ಆ್ಯಕ್ಷನ್ ಕಟ್ ಮಾತ್ರ ಹೇಳಿಬಿಡಿ ಸಾಕು. ಆ್ಯಂಡ್ ಇವತ್ತಿನ ಮೋಸ್ಟ್ ಸ್ಟಾರ್ಸು ಅಥವಾ ಕನ್ನಡದಲ್ಲಿ ನಿಜ ಹೇಳಬೇಕಂದ್ರೆ ಇವರು ಇಬ್ಬರು ನಿಜವಾಗ್ಲೂ ನಕ್ಷತ್ರಗಳೇ. ಈ ನಕ್ಷತ್ರಗಳು ಇವತ್ತು ಈ ಟ್ರೈಲರ್ ಮೂಲಕ ಎಲ್ಲರೂ ಶೈನ್ ಆಗ್ತಾರೆ. ದ ವೆರಿ ಹ್ಯಾಂಡ್ಸಮ್, ದ ವೆರಿ ಟ್ಯಾಲೆಂಟೆಡ್ ವಿಹಾನ್ ಇದ್ದಾರೆ, ಆ್ಯಂಡ್ ದ ವೆರಿ ಬ್ಯೂಟಿಫುಲ್, ದ ವೆರಿ ಗಾರ್ಜಸ್ ಆ್ಯಂಡ್ ಟ್ಯಾಲೆಂಟೆಡ್ ಅಂಕಿತಾ ಇದ್ದಾರೆ. ಲೆಟ್ಸ್ ಹಿಯರ್ ಇಟ್ ಫಾರ್ ದೆಮ್ ಪ್ಲೀಸ್. ಆಲ್ ರೈಟ್, ಹಾಗಾದರೆ ಮೇಡಮ್ ನನಗೇನೋ ಹೇಳಿ. ಥ್ಯಾಂಕ್ ಯು ಮೇಡಮ್. ಶಿ ಥಾಟ್ ನಾನೇನೋ ಹೇಳಲ್ಲ ಅಂತ ಅಂದ್ಕೊಂಡೆ. ಆ್ಯಂಡ್ ಮಯೂರಿ, ಆ್ಯಕ್ಚುಲಿ ಇವಾಗ ನಮ್ಮ ಸ್ಯಾಂಡಲ್ವುಡ್ನ ರಾಧೆ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಟ್ರೆಂಡಿಂಗಲ್ಲಿದೆ ಈ ಸಾಂಗು, ರಾಧೆ ಅನ್ನೋ ಸಾಂಗು. ಸೊ ನಮ್ಮ ಕನ್ನಡತಿ ಮಯೂರಿ ಅವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸೊ ಹಾಗಾದರೆ ಪವರ್ ಸ್ಟಾರ್ಗೆ ಜೈ ಅಂತ ಹೇಳಿಬಿಟ್ಟು ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ದ ಬಾಯ್ಸ್ ಪ್ಲೀಸ್, ಆರ್ ಯು ರೆಡಿ? ನೀವು ಮ್ಯೂಸಿಕ್ ಸೆಟ್ ಮಾಡಿಕೊಂಡ್ರೆ ನಾವು ದೀಪ ಬೆಳಗೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡ್ತೀವಿ. ಪ್ಲೀಸ್ ಸೆಟ್. ನಾನು ಬಿಳಿ ಡ್ರೆಸ್ ಹಾಕೊಂಬಂದಿದ್ದೀನಿ, ಅದಕ್ಕೆ ಲೈಟ್ ಆಫ್ ಮಾಡಿದ್ರೆ ಅನ್ಸುತ್ತೆ. ಬಾಯ್ಸ್, ಯು ಗೈಸ್ ಕ್ಯಾನ್ ವಿ ಹ್ಯಾವ್ ನಮ್ಮ ಪರಂವಾ CEO ಶ್ರೀನಿಶ್ ಅವರು ಆನ್ ಸ್ಟೇಜ್ ಪ್ಲೀಸ್. ಐಸ್ ಕಟ್ ಮಾಡಿ. ಅಂಕಿತಾ, ವಿ ನೋ ಯು ಆರ್ ಅ ವೆರಿ ಬ್ಯೂಟಿಫುಲ್ ಸಿಂಗರ್. ಸೊ ಒಂದು ಪ್ರೇಯರ್ ಜೊತೆ ವೈ ಡೋಂಟ್ ವಿ ಲೈಟ್ ದ ಲ್ಯಾಂಪ್? असतो मा सद्गमया तमसो मा ज्योतिर्गमया. असतो मा सद्गमया तमसो मा ज्योतिर्गमया. मृत्योर्मा अमृतंगमया, मृत्योर्मा अमृतंगमया. ओम शांति शांति शांति.
ಟ್ರೈನ್ ಬಂದಾಯ್ತು. And launch the trailer for us, please. Okay. ಎಲ್ರಿಗೂ ನಮಸ್ಕಾರ. ಚಂದ್ರಜಿತ್ ನಾನು ಐ ಥಿಂಕ್ ಆಲ್ಮೋಸ್ಟ್ 8-9 ವರ್ಷದ ಹಿಂದೆ ಅವರು ಡ್ರೀವ್ ಡ್ರಾಪ್ಸ್ ಸನ್ಶೈನ್ ಅಂತ ಒಂದು ಬ್ಲಾಗ್ ಬರೆದಿದ್ರು. ಆ ಬ್ಲಾಗ್ನ ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದರು. ನಾನು ನಾರ್ಮಲಾಗಿ ಜಾಸ್ತಿ ಮೆಸೇಜ್ ಓದೋಕ್ಕೆ ಹೋಗಲ್ಲ, ಬಟ್ ಕೆಲವೊಂದು ಸಲ ಹಿಂಗೆ ಓಪನ್ ಮಾಡಿಬಿಟ್ಟು ಯಾವುದೋ ಒಂದು ರ್ಯಾಂಡಮಾಗಿ ಓಪನ್ ಮಾಡ್ತೀನಿ. ಆವಾಗ ಲಿಂಕ್ ಇದ್ರೆ ನಾನು ಓಪನ್ ಮಾಡೋಕ್ಕೆ ಹೋಗಲ್ಲ, ಬಟ್ ಆ ದಿವಸ ಲಿಂಕ್ನೂ ಓಪನ್ ಮಾಡಿದೆ ಆ್ಯಂಡ್ ಪೂರ್ತಿ ಬ್ಲಾಗ್ ಓದಿದೆ. ಆ್ಯಂಡ್ ಓದಿದಾಗ ನನಗೆ ರೈಟಿಂಗ್ ತುಂಬ ಸ್ಪೆಷಲ್ ಅಂತ ಅನಿಸ್ತು. ಯಾಕಂದರೆ ಏನೋ ಒಂದು ಹಿ ಹ್ಯಾಸ್ ಇಸ್ ಓನ್ ಸ್ಟೈಲ್ ಆಫ್ ರೈಟಿಂಗ್. ಸ್ಪೆಷಲಿ ಈ ಥರದ್ದು ಸಬ್ಜೆಕ್ಟ್ ಅಂತ ಬಂದಾಗ ಐ ಥಿಂಕ್ ದರ್ ಇಸ್, ನಾನು ಬೇರೆ ಎಲ್ಲೂ ಓದಿಲ್ಲ ಆ ಥರ ಸಿನಿಮಾಗಳು ಬಂದಿರ್ಬೋದು, ಆ ಥರ ರೈಟಿಂಗ್ ಬಂದಿರ್ಬೋದು, ಬಟ್ ಅದರಲ್ಲಿ ಇವಂದೇ ಆದ ಒಂದು ಸ್ಪೆಷಾಲಿಟಿ ಇದೆ. ಆ್ಯಂಡ್ ಇವಾಗ 9 ವರ್ಷದ ನಂತರ ಅದೇ ಬ್ಲಾಗ್ ಒಂದು ಸಿನಿಮಾ ಆಗಿದೆ. ಸೊ ನನಗೆ ನಾವು ಕಿರಿಕ್ಪಾಡಿ ಟೈಮಲ್ಲಿ ಏನು 7 Hours ಅಂತ ನಾವು ಶುರು ಮಾಡಿದ್ವಿ. ಇವತ್ತು 7 Hoursಲ್ಲಿ ಎಲ್ಲರೂ ಒಂದು ಸಿನಿಮಾ ಡೈರೆಕ್ಟ್ ಮಾಡಾಯಿತು. ಆ್ಯಂಡ್ ಎಲ್ಲಕ್ಕಿಂತ ಜಾಸ್ತಿ ನಾನು ಚಂದ್ರಜಿತ್ ಸಿನಿಮಾಗೆ ನಾನು ವೆಯ್ಟಿಂಗ್ ಅಲ್ಲಿದ್ದೆ. ಬಿಕಾಸ್ ಐ ಆಲ್ವೇಸ್ ನ್ಯೂ ದಟ್ ದಿಸ್ ಗೈ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಆ್ಯಸ್ ಅ ಡೈರೆಕ್ಟರ್. ಆ್ಯಂಡ್ ಐ ಆಮ್ ಶ್ಯೂರ್ ನಿಮ್ಗೆಲ್ರಿಗೂ ಟ್ರೈಲರ್ ಇಷ್ಟ ಆಗೋದು ಮಾತ್ರ ಅಂತಲ್ಲ, ಸಿನಿಮಾನೂ ಸೂಪರಾಗಿ ಇಷ್ಟ ಆಗುತ್ತೆ. ಸೊ ಇವಾಗ ಟ್ರೈಲರ್ ಲಾಂಚ್ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ರಕ್ಷಿತ್. ಆ್ಯಂಡ್ ದ ಮ್ಯಾಜಿಕ್ ಬಿಗಿನ್ಸ್ ಇನ್ ಇದೆ. ಹಾಗಾದರೆ ವೇದಿಕೆ ಮೇಲೆ ಮೊದಲ ಮ್ಯಾಜಿಷಿಯನ್ ಬರಮಾಡಿಕೊಳ್ಳೋಣ. ಅವ್ರ ಸ್ಕ್ರೀನಲ್ಲೂ ಪರ್ಫಾರ್ಮ್ ಮಾಡಿದ್ರೆ ಮ್ಯಾಜಿಕಲ್ ಆಗಿರುತ್ತೆ, ಸಿನಿಮಾ ನಿರ್ದೇಶನ ಕೇಳಿದ್ರು ಮ್ಯಾಜಿಕಲ್ ಆಗಿರುತ್ತೆ, ಸಿನಿಮಾ ನಿರ್ಮಾಣ ಕೇಳಿದು ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿದಾಗ ಕೂಡ ಆ ಸಿನಿಮಾ ತುಂಬಾ ಮ್ಯಾಜಿಕಲ್ ಆಗಿರುತ್ತೆ. ಲೆಟ್ಸ್ ಹಿಯರ್ ಇಟ್ ಫಾರ್ ಒನ್ ಆ್ಯಂಡ್ ಓನ್ಲಿ ಆರ್ ವೆರಿ ಓನ್ ರಕ್ಷಿತ್ ಶೆಟ್ಟಿ. ಹಾಗೆಯೇ ನಮ್ಮ ಪರಂವಾದ CEO ಆದಂತಹ ಶ್ರೀನಿಶ್ ಶೆಟ್ಟಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಆ್ಯಂಡ್ ಇಬ್ಬನಿ ತಬ್ಬಿದ ಎಳೆಯಲಿ ಚಿತ್ರದ ಹೆಸರು ಹೇಳಿದ ತಕ್ಷಣ ಹೆಸರು ಕರೆಯೋಕ್ಕಿಂತ ಮುಂಚೆನೆ ಬಂದರು. ಯಾರಿಗೂ ಅದು ಕರೆಕ್ಟಾಗಿ ಮಾಡಿ. ಓಕೆ, ಮೈಕೋ ಇಲ್ಲ, ನಿಮ್ದು ಓಕೆ ಇಲ್ಲ. ಚೆಕ್. ಹಲೋ ಹಾಂ, ನೀವು ಹತ್ರ ಇರಿ. ಸೌಂಡ್ ಜಾಸ್ತಿ ಕೊಡಿ. ನೀವು ಇಲ್ಲಿದ್ರೆ ಮೈಕ್ ವಾಲ್ಯೂಮ್ ಬರುತ್ತೆ. ಇಲ್ಲಿರಿ. ಏನೋ ಮಾಡ್ತಿದ್ದಾನೆ ಸೌಂಡ್. ನಂದೇನು ಸರ್, ಅಯ್ಯೋ ಕಡಿಮೆ ಮಾಡ್ಬೇಕಿನ್ನ. ಆಲ್ ರೈಟ್, ಈಗ ಈ ಚಿತ್ರದ ನಾಯಕ ನಟ, ನಮ್ಮ ಕನ್ನಡದ ಟ್ಯಾಲೆಂಟು, ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಿಹಾನ ಅವರನ್ನ ಪ್ಲೀಸ್. ಮತ್ತೊಮ್ಮೆ ನಮ್ಮ ಕನ್ನಡದ ಹೆಮ್ಮೆಯ ಕಲಾವಿದೆ ಅಂಕಿತಾ ಅಮರ್ ಅವರು ಪ್ಲೀಸ್ ಆನ್ ಸ್ಟೇಜ್.
ಈಗ ಎಲ್ಲರ ಮನಸ್ಸಲ್ಲಿ ರಾಧೆಯಾಗಿ ಕಾಣಿಸ್ಕೋತಾ ಇರುವಂಥ ಮಯೂರಿ ನಟರಾಜ ಆನ್ ಸ್ಟೇಜ್ ಪ್ಲೀಸ್. ನಮ್ಮ ಈ ಚಿತ್ರದ DOP ಶ್ರೀವತ್ಸನ್ ಸೆಲ್ವರಾಜನ್ ಸರ್, ಆ್ಯಂಡ್ ಈ ಚಿತ್ರಕ್ಕೆ ಒಂದು ಮ್ಯೂಸಿಕ್ ಮೂಲಕ ಒಂದು ಮ್ಯಾಜಿಕಲ್ ಟಚ್ ಕೊಟ್ಟಂತಹ ಚಿತ್ರದ ಸಂಗೀತ ನಿರ್ದೇಶಕರು ಗಗನ್ ಬಡೇರಿಯಾ ಅವರು ಪ್ಲೀಸ್. ವೆಲ್ಕಮ್ ಸರ್. ಆ್ಯಂಡ್ ದಿಸ್ ಇಸ್ ಅವರ್ ಫೇವ್ರೆಟ್ ಪಾರ್ಟ್. ಈ ಚಿತ್ರಕ್ಕೆ ಡೈರೆಕ್ಟರ್ ಥರನೇ ಎಡಿಟಿಂಗ್ನ ಒಂದು ಇನ್ಚಾರ್ಜ್ ತಗೊಂಡಂಥ ನಮ್ಮ ರಕ್ಷಿತ್ ಕಾಪು ಅವರು ಬರಬೇಕು. ಕಮಾನ್, ಎಡಿಟರ್ ಕಮ್ ಆ್ಯಕ್ಟರ್. ಇವ್ರ ಬಗ್ಗೆ ಇಷ್ಟೆಲ್ಲ ಹೊಗಳ್ಬೇಕಂತ ನಂಗೆ ನೆನ್ನೆ ಹೇಳಿದ್ದಾರೆ, ಹಂಗಾಗಿ ಇದನ್ನೆಲ್ಲ ಹೇಳಿರೋದು ನಾನು. ಆ್ಯಂಡ್ ವೆಲ್ಕಮ್. ಇದು ನಮ್ಮ ಕಾಸ್ಟು. ಲೆಟ್ಸ್ ಹಿಯರ್ ಇಟ್ ಫಾರ್ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಪ್ಲೀಸ್. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಅನೌನ್ಸ್ಮೆಂಟು, ನೀವು ಆಲ್ರೆಡಿ ಟ್ರೇಲರಲ್ಲಿ ನೋಡಿರ್ತಾರೆ, ಐ ಆಮ್ ಶ್ಯೂರ್ ನಮ್ಮ ನಿರ್ದೇಶಕರು ಅದ್ರ ಬಗ್ಗೆ ಹೇಳ್ತಾರೆ. ಗೀತಾಂಜಲಿ ಚಿತ್ರದ ಮೂಲಕ ಕಾಣಿಸ್ಕೊಂಡಂತಹ ಗಿರಿಜಾ ಶೆಟ್ಟರ್ ಅವರು ಸರಿಸುಮಾರು ಒಂದು 20 ವರ್ಷಗಳ ನಂತರ ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಮಣಿರತ್ನಂ ಸರ್ ಅವರ ನಿರ್ದೇಶನದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಕಂಡಂಥ ಒಂದು ವೆರಿ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ ಗಿರಿಜಾ ಶೆಟ್ಟರ್ ಅವರು ಮತ್ತೊಮ್ಮೆ 20 ಇಯರ್ಸ್ ಆದಮೇಲೆ ನಮ್ಮ ಕನ್ನಡದ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಚಿತ್ರದ ಮೂಲಕ ಕಾಣಿಸ್ಕೊಂಡಿದ್ದಾರೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟು ನಾನು ನಿರ್ಮಾಪಕರ ಹತ್ರ ಕೇಳ್ತೀನಿ, ಮಾತು ಯಾರಿಂದ ಶುರು ಮಾಡೋಣ? ನಿರ್ಮಾಪಕರ, ನಿರ್ದೇಶಕರ? ಓಕೆ, ಲೆಟ್ಸ್ ಆಸ್ಕ್ ರಕ್ಷಿತ್ ಓನ್ಲಿ. ಹಲೋ ಹಲೋ ರಕ್ಷಿತ್, ಟ್ರೇಲರ್ ನೀವು ಆಲ್ರೆಡಿ ನೋಡಿರ್ತೀರಾ, ಬಟ್ ಇವತ್ತು ಆ ಟ್ರೇಲರ್ ನೋಡಬೇಕಾದ್ರೆ ಅಲ್ಲಿರುವಂಥ ಸ್ಟಾರ್ಸು, ನಮ್ಮ ಎಲ್ಲ ಆ್ಯಕ್ಟರ್ಸ್ ಕಣ್ಗಳಲ್ಲಿ ನಮ್ಗೆ ಕಾಣಿಸ್ತಾ ಇತ್ತು. ಆ್ಯಂಡ್ ಐ ಕುಡ್ ಸಿ ದ್ಯಾಟ್ ನೀವು ಅದನ್ನು ತುಂಬ ಎಂಜಾಯ್ ಮಾಡ್ತಿದ್ರಿ. ಸೊ ಈಗ ಆಡಿಯನ್ಸ್ ಆಗಿ ಹೇಳಿ, ಈ ಟ್ರೈಲರ್ ನಿಮ್ಗೆ ಎಷ್ಟು ಇಷ್ಟ ಆಯಿತು? ತುಂಬ ಚೆನ್ನಾಗಿದೆ ಟ್ರೈಲರ್, ತುಂಬ ಚೆನ್ನಾಗಿದೆ. ನನಗೆ ಡೈಲಾಗ್ಸ್ ಅಂದರೆ ಇಲ್ಲಿ ಥಿಯೇಟ್ರಲ್ಲಿ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಅನಿಸ್ತು, ಸ್ವಲ್ಪ ಕರೆಕ್ಟಾಗಿ ಕೇಳ್ತಾ ಇರಲಿಲ್ಲ. ಐ ಆಮ್ ಶೋರ್ ಯೂಟ್ಯೂಬಲ್ಲೆಲ್ಲ ಸೂಪರಾಗಿ ಕೇಳಿಸುತ್ತೆ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಟ್ರೈಲರ್. ಆ್ಯಂಡ್ ನಾನು ಸಿನಿಮಾ 3 ಸಲ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಅನ್ನೋ ಚಿತ್ರ, ಇದರಲ್ಲಿ ಹೇಳುತ್ತೆ ಲವ್ ಇಸ್ ಆಲ್ ಅಬೌಟ್ ಮ್ಯಾಜಿಕ್ ಅಂತ ಹೇಳಿ. ಆ ಮ್ಯಾಜಿಕ್ನ ಫೀಲ್ ಮಾಡುವಂಥ ಒಂದು ಬ್ಯೂಟಿಫುಲ್ ಪ್ರೀತಿ. ಯಾವ ಒಂದು ಮ್ಯಾಜಿಕ್ ನಿಮಗೆ ತುಂಬ ಇಷ್ಟ ಆಯಿತು? ಎಸ್, ಈ ಸಿನಿಮಾನ ನಾನು ನಿರ್ಮಾಣ ಮಾಡಬೇಕಂತ ಅನಿಸಿದ್ದು ನನಗೆ ಡೆಫಿನೆಟ್ಲಿ ಚಾನ್ದು ರೈಟಿಂಗ್. ಯಾಕಂದರೆ ನಾನು ಅಂದರೆ ಈ ಜಾನರಲ್ಲಿ ಸುಮಾರು ನಾವು ಲವ್ ಸ್ಟೋರೀಸ್ ನೋಡಿರ್ತೀವಿ, ಬಟ್ ಅದರಲ್ಲಿ ಚಾನ್ ರೈಟಿಂಗಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ. ತುಂಬ ಸ್ಮೂತಾಗಿ ಸೀನ್ಸ್ಗಳನ್ನ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಕೆಲವೊಂದು ಸ್ವಲ್ಪ ಉದ್ದೋದ ಬರೀತಾರೆ ಕೆಲವೊಂದು ಸಲ, ಬಟ್ ಅದೆಲ್ಲ ಕಟ್ ಮಾಡಿದ್ದಾರೆ ಇವಾಗ. ಆ್ಯಂಡ್ ನಾನು ಆಲ್ರೆಡಿ ನಾನು ಹೇಳಿದಾಗ 3 ಸಲ ಸಿನಿಮಾ ನೋಡಿದ್ದೀನಿ ಆಲ್ರೆಡಿ. ಆ್ಯಂಡ್ ನಾನು ತುಂಬ ವೆಯ್ಟಿಂಗ್ ಜನರದ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ. ಆ್ಯಂಡ್ ಯೋರ್ ರಿಯಾಕ್ಷನ್ ಅಬೌಟ್ ಆಲ್ ಆರ್ ಬ್ಯೂಟಿಫುಲ್ ಆ್ಯಕ್ಟರ್ಸ್, ವಿಹಾನ್, ಅಂಕಿತಾ, ಮಯೂರಿ. ನಾನು ಶೂಟಿಂಗ್ ಟೈಮಲ್ಲೇ ಚಾನಿಗೆ ಹೇಳ್ತಾ ಇದ್ದೆ ದಟ್ ಬೋತ್ ಆರ್ ವಂಡರ್ಫುಲ್ ಪರ್ಫಾರ್ಮರ್ಸ್ ಅಂತ. ಅಂಕಿತಾ ಅಮರ್ ಅಂತೂ ಐ ಆಮ್ ಶ್ಯೂರ್ ಪೀಪಲ್ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಹರ್ ಪರ್ಫಾರ್ಮೆನ್ಸ್. ನಾನು ಸಿನಿಮಾ ನೋಡಿದ್ಮೇಲೆ ಐ ಸ್ಪೆಷಲಿ ಕಾಲ್ಡ್ ಹರ್ ಆ್ಯಂಡ್ ವಿಶ್ಡ್ ಹರ್. ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಐ ಥಿಂಕ್ ಐ ಆಮ್ ಶ್ಯೂರ್ ದಿಸ್ ಟೈಮ್ ಈ ವರ್ಷದ್ದು ಬೆಸ್ಟ್ ಆ್ಯಕ್ಟರ್ ಆ್ಯಂಡ್ ಬೆಸ್ಟ್ ಆ್ಯಕ್ಟ್ರೆಸ್ ಎರಡೂ ವಿಹಾನ್ ಆ್ಯಂಡ್ ಅಂಕಿತಾಗೆ ಹೋಗುತ್ತೆ. ಆ್ಯಂಡ್ ವಿಹಾನ್ ಅಂದರೆ ಈಸ್ ವೆರಿ ಸಟಲ್, ಬಟ್ ಅಂದರೆ ನಾರ್ಮಲ್ ಆಗಿ ಸಟಲ್ ಆಗಿ ಪರ್ಫಾರ್ಮ್ ಮಾಡಿದಾಗ ಗೊತ್ತಾಗಲ್ಲ ಅವ್ನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಅಂದರೆ ಬಿಕಾಸ್ ನನ್ನ ಪರ್ಸ್ನಲಿ ನನಗೆ ತುಂಬ ಇಷ್ಟ ವೆನ್ ಪೀಪಲ್ ಆರ್ ವೆರಿ ಸಟಲ್ ಆ್ಯಂಡ್ ದೇರ್ ಎಕ್ಸ್ಪ್ರೆಸಿವ್. ಆ್ಯಂಡ್ ವಿಹಾನ್ ಹ್ಯಾಸ್ ದ್ಯಾಟ್ ಸ್ಪಾರ್ಕಲ್ ಇನ್ ಹಿಸ್ ಐಸ್. ಆ್ಯಂಡ್ ಪ್ರತಿಯೊಂದು ವಿಷಯಗಳನ್ನು ಬರೀ ಕಣ್ಣಲ್ಲೇ ಕನ್ವೆ ಮಾಡುವಂತಹ ಒಂದು ಕೆಪಬಿಲಿಟಿ ಇರುವಂತಹ ಒಬ್ಬ ಆ್ಯಕ್ಟರ್. ಆ್ಯಂಡ್ ಮಯೂರಿ ನಟರಾಜ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅವರು ಒಂದು 7-8 ಸೀನಲ್ಲಿ ಬರ್ತಾರಷ್ಟೇ, ಬಟ್ ಆ 7-8 ಸೀನಲ್ಲಿ ನಾನು ಇದ್ದೀನಿ ಅಂತ ಹೇಳೋಕೆ 100%. ಸೊ
ಮೂರು ಆ್ಯಕ್ಟರ್ಸ್ ಅದ್ಭುತ. ಥ್ಯಾಂಕ್ ಯು ರಕ್ಷಿತ್. ಐ ಆಮ್ ಶೋರ್ ಅವರೆಲ್ಲರೂ ಆಮೇಲೆ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ. ಸೊ ನಾವು ಮೂವಿಂಗ್ ಆನ್ ಟು ಆರ್ ಡೈರೆಕ್ಟರ್ ಚಂದ್ರಜಿತ್ ಸರ್. ಆನ್ ದಿಸ್ ಒಕೇಶನ್ ಟ್ರೈಲರ್ ಲಾಂಚ್ ಆಗಿದೆ. ಹೌ ಹ್ಯಾಪಿ ಆರ್ ಯು? ಅದೇ ಸೌಂಡ್ ಸರ್ ಹೇಳ್ದಂಗೆ ಸೌಂಡ್ ಮಿಕ್ಸ್ ಕರೆಕ್ಟಾಗಿಲ್ಲ. ಐ ಥಿಂಕ್ ನೀವು ಮನೆಗೆ ಹೋಗಿ ನೋಡಿದ್ರೆ ವಿಲ್ ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯೂಶ್ವಲಿ ನಾನು ಸಿನಿಮಾದ ಯಾವುದೇ ಡಿಪಾರ್ಟ್ಮೆಂಟ್ ಬಂದರೆ ಅದೇನೇ ಡಿಪಾರ್ಟ್ಮೆಂಟ್ ಆಗಲಿ ಕಂಪ್ಲೀಟ್ ಇನ್ವಾಲ್ವ್ ಆಗ್ತೀನಿ. ಯಾಕಂದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಐ ಟ್ರಸ್ಟ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಆನ್ ದ್ಯಾಟ್, ಬಟ್ ಸ್ಟಿಲ್ ಐ ಬಿಲೀವ್ ದೇ ಆರ್ ಹ್ಯೂಮನ್ಸ್. ಏನೋ ಒಂದು ತಪ್ಪು ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನಾನು ಅದು ಏನೇ ಕಾಸ್ಟ್ಯೂಮ್ ಆದರೂ ಬಿಡೋಲ್ಲ, ನಾನು ಐ ವಿಲ್ ಗೆಟ್ ಇನ್ವಾಲ್ಡ್ ಇನ್ ಇಟ್. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಟ್ರೈಲರ್ ಅಂತ ಬಂದಾಗ, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಫಿಲ್ಮ್, ಫೇಸ್ ಆಫ್ ದ ಫಿಲ್ಮ್, ಮಾರ್ಕೆಟಿಂಗ್ ತುಂಬ ಹೆಲ್ಪ್ ಆಗುವಂಥ ಇದು. ಐ ಬ್ಲೈಂಡ್ಲಿ ಟ್ರಸ್ಟೆಡ್ ರಾಕೇಶ್, ನಮ್ಮ ಟ್ರೈಲರ್ ಎಡಿಟರ್, ಆ್ಯಂಡ್ ರಕ್ಷಿತ್. ಆ್ಯಂಡ್ ನಂದೇನು ಇನ್ವಾಲ್ವ್ಮೆಂಟೇ ಇಲ್ಲ. ಆ್ಯಂಡ್ ಬ್ಯೂಟಿಫುಲಿ ಕಟ್ ಮಾಡಿದ್ದಾರೆ. ನಾನು ಕೂತಿದ್ರು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಬಿಗ್ ಥ್ಯಾಂಕ್ಸ್ ಟು ದೆಮ್ ಬೋತ್. ಆ್ಯಂಡ್ ಆಫ್ಕೋರ್ಸ್ ಅಂದರೆ ಮಾಡಿರೋ ಆ್ಯಕ್ಟರ್ಸ್, DOP, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಇದ್ದಾರೆ. ಬಟ್ ಐ ಥಿಂಕ್ ಟ್ರೈಲರ್ ಅಂತ ಬಂದಾಗ ಟ್ರೈಲರ್ ಎಡಿಟರ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಅವ್ರಿಗೆ ಕಂಪ್ಲೀಟ್ ಥ್ಯಾಂಕ್ ಯು ಸರ್. ವಿಹಾನ್, ಭಟ್ರ ಗರಡಿಯ ನಂತರ ಈಗ ಶೆಟ್ರ ಗರಡಿಗೆ ಎಂಟ್ರಿ ಆಗಿರೋದು. ಹೌದು, ನಮಸ್ಕಾರ ಎಲ್ರಿಗೂ. ಸೊ ಮೊದಲನೇದಾಗಿ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಲೇಟ್ ಆಯಿತು ಕಾದಿದ್ದಕ್ಕೆ ಸಾರಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ಅನುಶ್ರೀ ಅವರು ಹೇಳಿರೋಂಗೆ ಇವಾಗಲೇ ಸಾಂಗ್ ಎಲ್ಲ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ಸಿನಿಮಾ ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ನಂಬಿದ್ದೀವಿ. ನಾನು ಜಾಸ್ತಿ ಸಿನಿಮಾ ನೋಡಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಐ ಆಮ್ ಶ್ಯೂರ್ ನೀವು ನೋಡಿದಾಗ ನಿಮಗೆ ತುಂಬ ಇಷ್ಟ ಆಗಿ ಇನ್ನೂ 4 ಜನ ಕರ್ಕೊಂಬರ್ತೀರಾ. ನಮ್ಮ ಟೀಮ್ ಬಗ್ಗೆ ಹೇಳೋದಾದರೆ, ನನಗೆ ಚಂದ್ರಜಿತ್ ಅವರು ಫಸ್ಟ್ ಡೇಯಿಂದ ನಮ್ಮ ಮನೆಗೆ ಬಂದು ನನಗೆ ಈ ಸ್ಟೋರಿ ಹೇಳಿದಾಗಲಿಂದ ನಂಗೆ ಚಾಲೆಂಜಿಂಗ್ ಏನು ಅನಿಸುತ್ತೋ ಅಂದರೆ, ನಾನು ಪಂಚತಂತ್ರದಲ್ಲಿ ತುಂಬ ಹೈಪರ್ ಆ್ಯಕ್ಟಿವ್ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಸೊ ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ವೆರಿ ಸೀರಿಯಸ್ ರೋಲ್, ಸಟಲ್ಲಾಗಿ, ಏನು ಜಾಸ್ತಿ ಚಾಲೆಂಜಿಂಗ್ ಆಗಿದೆ ಅಂದರೆ ಕಣ್ಣಲ್ಲೇ ಪರ್ಫಾರ್ಮ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಸೊ ನಾನು ಅದನ್ನು ಆ ಥರದ್ದು ನೋಡ್ತಾ ಇದ್ದೆ. ಸೊ ಅವಾಗ ಬಂದಿದ್ದು ಈ ಸಿನಿಮಾ. ಸೊ ಅವತ್ತಿಂದ ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೆ. ಇವತ್ತೂ ಅಷ್ಟೇ. ನಾನು ಕಳೆದು 2 ವರ್ಷ ಆಯ್ತಲ್ಲ, 2 ವರ್ಷ ಹೆಂಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ. ಅದು ಬಿಟ್ಟರೆ ಐ ಆಲ್ವೇಸ್ ತುಂಬ ನಾನು ರಕ್ಷಿತ್ ಸರ್ ಮುಂದೆ ಹೇಳೋಕ್ಕಾಗಲ್ಲ. ಬಟ್ ರಕ್ಷಿತ್, ಥ್ಯಾಂಕ್ ಯು ಸೋ ಮಚ್. ಇಂಡಸ್ಟ್ರೀಲಿ ಯೂಶ್ವಲಿ ತುಂಬ ನೋಡಿ ಮಾಡಿ ತಗೋತಾರೆ. ಸೊ ಹಿ ವಾಸ್ ದ ಒನ್ ಪೊಟೆನ್ಷಿಯಲ್ ನೋಡಿ, ಟ್ಯಾಲೆಂಟ್ ನೋಡಿ ತಗೊಳ್ಳೋ ಪ್ರೊಡ್ಯೂಸರಲ್ಲಿ ಕೆಲವರಲ್ಲಿ ಇವರೊಬ್ಬರು. ಸೊ ನಾನು ರಕ್ಷಿತ್ ಅವ್ರಿಗೆ ಹೇಳಿದ್ದೆ ಫಸ್ಟ್, ಅವರು ನನ್ನ ತೊಗೊಂಡಾಗ ನಾನು ಮೆಸೇಜ್ ಹಾಕಿದ್ದೆ. ಏನು ಮೆಸೇಜ್ ಹಾಕಿದೆ? ನಾನು ದಟ್ ಯು ವಿಲ್ ನೆವರ್ ರಿಗ್ರೆಟ್ ಮೈ ಪರ್ಫಾರ್ಮೆನ್ಸ್ ಅಂತ ಹಾಕಿದ್ದೆ. ನೋ, ನಾನು ಅವ್ರು ಜ್ಞಾಪಕ ಇಟ್ಕೊಂಡಿದ್ದಾರೆ ಇಲ್ಲೋ ಅಂತ ಕೇಳಕ್ಕೆ ಅವರು ನೋಡಿದೆ ಅಷ್ಟೇ. ಸೊ ಐ ಹೋಪ್ ನಾನು ಅದನ್ನು ಕೊಟ್ಟಿದ್ದೀನಿ ಅಂತ. ಇನ್ನು ಚಂದ್ರಜಿತ್ ಅವರು ಹೇಳಿದಾಗೆ ಅದನ್ನು ಇಡೀ ಸಿನಿಮಾ ಅವ್ರು ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾಯಿದ್ರು, ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ತಾಯಿದ್ರು. ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದೂ. ಅಂದರೆ ಓಡಾಡ್ಕೊಂಡು ಚಿಕ್ಕ ಮಗು ಆಟ ಮಾಡಿ ತೊಗೊಳುತ್ತಲ್ಲ, ಆ ಥರ ಎಲ್ಲರ ಹತ್ರ ತೊಗೋತಾಯಿದ್ರು. ಅದು ಬಿಟ್ಟರೆ ಈ ಸಿನಿಮಾದ ಟ್ರೂ ಹೀರೋಯಿನ್ ಅಥವಾ ಪ್ರೊಟಾಗನಿಸ್ಟ್ ನೀವೇನು ಹೇಳ್ತೀರಾ, ಈ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು. ಇದು ನಿಜವಾದ ಹಕ್ಕು, ನಿಜವಾದ ಇದೆಲ್ಲ ಕೊಡ್ತಾರೋ ನೀವು ಕಾಂಪ್ಲಿಮೆಂಟ್ಸ್, ಅದು ನಿಜವಾಗ್ಲೂ ರೈಟ್ಸ್ ಇರೋದು ಸಿನಿಮಾಟೋಗ್ರಫರ್ಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ. ಅದೆಲ್ರಿಗೂ ಗೊತ್ತು. ಇಲ್ಲಿ ನಮಗೆಲ್ಲ ಹೆಂಗೆ ಅಂದರೆ ಆ್ಯಕ್ಟರ್ಸ್ಗೆ ಡೈರೆಕ್ಟರ್ ನಿಂತ್ಕೊಂಡೆಲ್ಲ ಹೇಳ್ಕೊಡ್ತಾಯಿದ್ರು ಹಿಂಗೆ ಇಷ್ಟಿಷ್ಟೇ ಅಂತ. ಸೊ ನಮಗೆ ಗೊತ್ತಿತ್ತು ನಮ್ಗೆ ಇಷ್ಟೇ ಲಿಮಿಟ್ಸು, ಇಷ್ಟಲ್ಲಿ ಮಾಡಬೇಕಂತ. ಬಟ್ ಒಬ್ಬ ಡೈರೆಕ್ಟರ್ ವಿಷನ್ನ ಮ್ಯಾಚ್ ಮಾಡಿ ಆ ವೇವ್ ಲೆಂತ್ಗೆ ಅದನ್ನು ಅವ್ರ ತಲೆಯಲ್ಲಿರೋದನ್ನು ಆಚೆ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಅದಕ್ಕೆ ಸಿನಿಮಾಟೋಗ್ರಫರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ದು ತುಂಬ ಸಾಥ್ ಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀವತ್ಸನ್ ಸರ್ ಆ್ಯಂಡ್ ಗಗನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಕ್ಷಿತ್ ಅವ್ರು ಯಾವತ್ತೂ ಸೆಟ್ಟಿಗೆ ಬರ್ತಾ ಇರಲಿಲ್ಲ. ಅವ್ರು ಇನ್ವಾಲ್ವ್ ಆಗಲ್ಲ, ಯಾವಾಗಲೂ 1-2 ಸಲ ಬಂದೋದ್ರು ಅಷ್ಟೇ. ಬಟ್ ಸೆಟ್ಟಲ್ಲಿ ಯಾರಿಗೂ ಏನೋ ತೊಂದರೆ ಇಲ್ಲದೆ ಯಾವಾಗಲೂ ಡೈಲಿ ಬಂದು ನೋಡ್ಕೊಳ್ತಾ ಇದ್ದಿದ್ದು ಶ್ರೀನೇಶ್ ಅವರು, ನಮ್ಮ CEO. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಕೋಸ್ಟಾರ್ಸ್ಗೂ
ಥ್ಯಾಂಕ್ಸ್ ಅ ಲಾಟ್. ತುಂಬ ಸೆಲ್ಫ್ಲೆಸ್ ಆಗಿ ನನ್ನ ಜೊತೆ ಪರ್ಫಾರ್ಮ್ ಮಾಡಿದ್ದಕ್ಕೆ ಇಬ್ರಿಗೂ. ಆಮೇಲೆ ಎಡಿಟರ್ ರಕ್ಷಿತ್. ಸೊ ಅಲ್ಲ, ನಿಮಗೂ ಹೇಳಿದಾರೆ ಅವರು ಹೊಗಳಿ ಅಂತ. ಪರ್ಟಿಕ್ಯುಲರ್. ಸೊ ಅಷ್ಟೇ. ಸೊ ಸಿನಿಮಾ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ. ಈ ಥರ ಪೊಟೆನ್ಷಿಯಲ್ ಆ್ಯಕ್ಟರ್ಸ್ಗೆ, ಪೊಟೆನ್ಷಿಯಲ್ ರೈಟರ್ಸ್ಗೆ. ಇನ್ನೊಂದು ಹೇಳ್ಬೇಕಂತಿದ್ದೆ, ಏನಂದರೆ ಇಂಡಸ್ಟ್ರೀಲಿ ನಾನು ನೋಡಿದ್ದು ರೈಟರ್ಸ್ಗೆ ಈ ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಅನ್ಸೋದು ಏನಂತಂದರೆ ರೈಟರ್ಸ್ಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು ಪ್ರತಿಯೊಬ್ಬರೂ. ಆವಾಗಲೇ ಈ ಥರ ಸಿನಿಮಾಗಳು ನೋಡೋಕ್ಕೆ ಸಾಧ್ಯ ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ. ಸೊ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ವಿಹಾನ್, ಥ್ಯಾಂಕ್ ಯು ಸೋ ಮಚ್. ಅಂಕಿತಾ, ಸಹಜವಾಗಿ ನಿಮ್ಮ ಕನ್ನಡ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲಿ ನಿಮ್ಮ ಕನ್ನಡ ಅತ್ಯದ್ಭುತವಾಗಿದೆ. ಅದ್ರ ಬಗ್ಗೆ ನಾವು ಸಿನಿಮಾ ರಿಲೀಸ್ ಆದಮೇಲೆ ನೋಡ್ತೇವೆ. ಹೇಳಿ, ಎಷ್ಟು ಖುಷಿ ಆಯಿತು ಟ್ರೈಲರ್ ನೋಡಿ ನಿಮಗೆ? ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಬಂದಿರೋದಕ್ಕೆ, ಹಾಗೂ ಸಾಕಷ್ಟು ಸಮಯ ಕಾದಿದ್ದೀರಾ, ಕ್ಷಮೆ ಇರಲಿ ನಮ್ಮ ಟೀಮಿಂದ. ಬಟ್ ಟ್ರೈಲರ್ ನೋಡಿ ಆನೆಸ್ಟಾಗಿ ಹೇಳಬೇಕಂದ್ರೆ ನನ್ನ ತಂದೆ ತಾಯಿನ ಮಿಸ್ ಮಾಡಿಕೊಂಡೆ. ನೋಡಿದಿದ್ರೆ ಖುಷಿ ಪಟ್ಟಿರೋರು. ಬಟ್ ಯೂಟ್ಯೂಬಲ್ಲಿ ಬರುತ್ತೆ, ವೆಯ್ಟಿಂಗ್ ಅವರಿಬ್ಬರು ರಿಯಾಕ್ಷನ್ ಮತ್ತು ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಬಟ್ ಹೌದು, ಇಬ್ಬನಿ ತಬ್ಬಿದ ಎಳೆಯಲಿ ಅಂತ ನಾವೇನು ಚಿತ್ರ ಮಾಡ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕನಸುಗಳು ಅನ್ನೋದು ಸಾಕಷ್ಟು ಇರುತ್ತೆ, ಸಾಕಷ್ಟು ಕಥೆಗಳು ಅಡಗಿರುತ್ತೆ. ಅದೆಲ್ಲ ಈ ಇಬ್ಬನಿ ರೂಪದಲ್ಲಿರುತ್ತೆ. ನನ್ನ ಜೀವನದಲ್ಲಿ ಇಬ್ಬನಿ ರೂಪದಲ್ಲಿದ್ದಂಥ ನನ್ನ ಕನಸಿಗೆ ಬೆಳಕಾಗಿ ಅಥವಾ ಹೊಂಬಿಸಿಲಾಗಿ ಬಂದಿದ್ದು ಇಬ್ಬನಿ ತಬ್ಬಿದ ಎಳೆಯಲಿ ಚಿತ್ರ. ಆ ಒಂದು ಚಿತ್ರ ನನಗೆ ನನ್ನ ಜೀವನದಲ್ಲಿ ಅದು ಒಂದು ಮ್ಯಾಜಿಕ್ ಅನ್ನೋ ಕ್ರಿಯೇಟ್ ಮಾಡಿದೆ, ಒಂದು ಮ್ಯಾಜಿಕಲ್ ಮೊಮೆಂಟ್ ಆಗಿದೆ ನನಗೆ. ಅದೇ ರೀತಿ ನಮ್ಮ ಕಥೆ ಕೂಡ ಹಾಗೇ ಇದೆ. ಸಾಕಷ್ಟು ಸರ್ತಿ ಹೀಗಾದರೆ ಚೆನ್ನಾಗಿರುತ್ತಲ್ವಾ, ಹೀಗಿದ್ದರೆ ಹೇಗಿರಬಹುದು ಅನ್ನೋ ಒಂಥರ ಒಂದು ಪ್ರಶ್ನೆಗಳು, ಎಷ್ಟೋ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ. ಆ ಒಂದು ಮ್ಯಾಜಿಕಲ್ ಮೊಮೆಂಟಿಗೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಇಬ್ಬನಿ ತಬ್ಬಿದ ಎಳೆಯಲಿ ನೀವು ನೋಡಿದಾಗಲೂ ಅಷ್ಟೇ, ಸಾಕಷ್ಟು ಪಾತ್ರಗಳು ಇದರಲ್ಲಿ ಅಡಗಿದೆ. ಇಲ್ಲಿ ಖಳನಾಯಕ ಅನ್ನೋದು ಸಂದರ್ಭ ಮಾತ್ರ. ಎಲ್ಲರೂ ಆ ಸಂದರ್ಭವನ್ನು ಪ್ರೀತಿಯಿಂದನೇ ಅವರು ಅದನ್ನು ಅಪ್ರೋಚ್ ಮಾಡ್ತಾರೆ ಅನ್ನೋದನ್ನು ನಾವು ತೋರಿಸಿದ್ದೀವಿ. ಎಲ್ಲ ಪಾತ್ರಗಳನ್ನೂ ಈಗ ಯಾರೋ ಒಬ್ಬರು ನನ್ನ ಪಾತ್ರಕ್ಕೆ ರಿಲೇಟ್ ಆದರೆ ಇನ್ನೊಬ್ಬರು ರಾಧೆ ಪಾತ್ರಕ್ಕೆ ರಿಲೇಟ್ ಆಗಬಹುದು. ಅಷ್ಟು ಸುಂದರವಾಗಿ ಸಂದರ್ಭಗಳ ಅನುಸಾರವನ್ನು ಇಟ್ಕೊಂಡು ಪಾತ್ರಗಳ ಪರಿಚಯವನ್ನು ಮಾಡಿದ್ದೀವಿ ನಮ್ಮ ಕಥೆಯಲ್ಲಿ. ಆ್ಯಂಡ್ ನಮ್ಮ ಚಂದ್ರಜಿತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್. ಈಸ್ ಬೀನ್ ಅ ಗ್ರೇಟ್ ಟೀಚರ್. ಒಂದು ಹೇಳ್ತೀನಿ, ಕಲಾವಿದರಿಗೆ ಅಥವಾ ಕಲಾವಿದರಿಗೆ, ನಟರಿಗೆ, ನಟಿಯರಿಗೆ ಡೈರೆಕ್ಟರ್ ಅನ್ನೋದು ತುಂಬಾ ಆ ಒಂದು ರೋಲ್ ಏನಿದೆ ಅಲ್ವಾ, ತುಂಬಾ ಇಂಪಾರ್ಟೆಂಟ್ ಅದು. ನಾನು ಅದನ್ನು ಈಗ ಆಲ್ರೆಡಿ ಈ ಸಿನಿಮಾದಲ್ಲಿ ಅನುಭವ ಮಾಡಿದ್ದೀನಿ. ಎಷ್ಟೆಲ್ಲ ಏನಿರುತ್ತೋ ಅಲ್ವಾ, ನಾನು ಯಾವಾಗಲೂ ಸರಿಗೆ ಹೇಳ್ತಾ ಇರ್ತೀನಿ, ನಾರಾಯಣೇತಿ ಸಮರ್ಪಯಾಮಿ ಅಂತ ಏನು ಹೇಳ್ತಾರೆ, ಪ್ರತಿಯೊಂದು ನಾನು ಸರಿಗೆ ಚಂದ್ರಜಿತ್ತ ಏತಿ ಸಮರ್ಪಯಾಮಿ ಅಂತ ಹೇಳ್ಬಿಡ್ತೀನಿ. ಪ್ರತಿಯೊಂದು ಅವರಿಂದನೇ ಆಗಿರೋದು, ಫ್ರಮ್ ಸ್ಕ್ರ್ಯಾಚ್. ನೀವು ಸಿನಿಮಾ ನೋಡಿದಾಗ ಈಗ ಟ್ರೈಲರಲ್ಲೇ ನೋಡಬಹುದು, ನಾವು ಹೇಳ್ತಾ ಇದ್ದೀವಿ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್, ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಅಂತ. ಪ್ರೀತಿಗೆ ನಾನಾರು ರೀತಿ ಇರುತ್ತೆ, ವಿಧ ವಿಧ ರೀತಿಯ ಪ್ರೀತಿಯನ್ನು ತೋರಿಸಿದ್ದೀವಿ, ಮ್ಯಾಜಿಕಲ್ ಮೊಮೆಂಟನ್ನು ತೋರಿಸಿದ್ದೀವಿ. ಆಚರಣೆಯನ್ನು ಹೇಗೆ ಮಾಡಿದ್ದೀವಿ ಸೆಲೆಬ್ರೇಷನ್ ಎಲ್ಲ ಅಂದರೆ, ಅದು ಮ್ಯೂಸಿಕ್ನ ಮೂಲಕ ಮತ್ತು ವಿಜುವಲ್ ಟ್ರೀಟ್ಮೆಂಟ್ನ ಮೂಲಕ, ಜೊತೆಗೆ ಎಡಿಟರ್ನ ಮೆನ್ಷನ್ ಮಾಡಬೇಕಲ್ಲ, ಎಡಿಟರ್ ಅವರ ಮೂಲಕ ಈ ಒಂದು ಆಚರಣೆ ಆಗೋದಕ್ಕೆ ಕಾರಣ ಯಾವಾಗ ಆಗುತ್ತೆ, ಅಥವಾ ಈ ಆಚರಣೆ ಯಾವಾಗ ನೀವು ಆಚರಿಸಬಹುದು ಅಂದರೆ, ನೀವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿದಾಗ, ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಅಂತ ಏನು ಹೇಳ್ತೀವಿ, ಈಗ ಟ್ರೈಲರ್ ನೋಡಿದ್ರೇ ಬಹುಶಃ ನಿಮಗೆಲ್ಲ ಹಾಗೆ ಅನಿಸಿರ್ಬಹುದೇನೋ ಅಂತ ನಾನು ಭಾವಿಸ್ತೀನಿ. ಸೊ ದಯವಿಟ್ಟು ಬಂದು ನಿಮ್ಮ ಚಿತ್ರಮಂದಿರಗಳು, ಹತ್ತಿರದಲ್ಲಿರುವಂಥ ಚಿತ್ರಮಂದಿರಗಳಿಗೆ ಬಂದು ನೋಡಿ, ಇದೇ ರೀತಿ ಪ್ರೋತ್ಸಾಹ ಮಾಡ್ತೀರಿ ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಂಕಿತಾ. ಆ್ಯಂಡ್ ನಮ್ಮ ನಮಸ್ಕಾರ. ಹೇಗೆ ಅನಿಸ್ತಾ ಇದೆ ಟ್ರೈಲರ್ ಲಾಂಚ್ ಆಗಿದೆ? ಖುಷಿ ಆಗ್ತಾ ಇದೆ. ಇಲ್ಲಿರೋಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್, ಕಾಯಿಸಿದ್ದಕ್ಕೆ ಸಾರಿ. ಟ್ರೈಲರ್ ರಿಲೀಸ್ ಆಗಿರೋದು ಅಫ್ಕೋರ್ಸ್ ತುಂಬ ಖುಷಿ. ಆ್ಯಂಡ್ ಪಾತ್ರಗಳು ಚೆನ್ನಾಗಿ ಬಂದಾಗ ಅದನ್ನು ಪರ್ಫಾರ್ಮ್ ಮಾಡೋಕ್ಕೆ ಇನ್ನೂ ಹೆಚ್ಚಿಗೆ ಖುಷಿ ಆಗುತ್ತೆ. ಈ ಪಾತ್ರ ಅದರದ್ದೇ ಆದ ಒಂದಷ್ಟು ಲಿಮಿಟೇಷನ್ಸ್ ಇಟ್ಕೊಂಡು ಬಂದಿತ್ತು. ಈಗ ಎಲ್ಲ ಪಾತ್ರಕ್ಕೂ ಹೇಳಿದ ಹಾಗೆ ಕಣ್ಣಲ್ಲೇ ಅಭಿನಯಿಸಬೇಕು ಅನ್ನೋ ರಿಕ್ವೈರ್ಮೆಂಟ್ ಜಾಸ್ತಿ. ಬಟ್ ಅದಷ್ಟೇ ಚಾಲೆಂಜಿಂಗ್ ಆಗಿತ್ತು. ಹೋಪ್ಫುಲಿ ಅದು ಅಂದ್ಕೊಂಡ ಹಾಗೆ ಬಂದಿದೆ. ನೀವೆಲ್ಲ ಸಿನಿಮಾ ನೋಡಿದ್ಮೇಲೆ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಹೊಸಬಿರೋ ತಂಡ ಈ ಮಟ್ಟದ ಸ್ಕೇಲಲ್ಲಿ ಸಿನಿಮಾ ತೊಗೊಂಡು ಬರೋದು ಆಡಿಯನ್ಸ್ ಮುಂದೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ರಕ್ಷಿತ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ನ್ಯೂ ಕಮರ್ಸ್ಗೆ ಈ ಒಂದು ಬಡ್ಜೆಟಲ್ಲಿ ಸಿನಿಮಾ ಕೊಟ್ಟಿದ್ದಕ್ಕೆ
ಸಾಕಷ್ಟು ಬ್ಯಾರಿಯರ್ಸ್ನ ಬ್ರೇಕ್ ಮಾಡಲಿ ಈ ಸಿನಿಮಾ ಅಂತ ಕೇಳ್ಕೊತೀನಿ. ಇನ್ನೂ ಸಾಕಷ್ಟು ನ್ಯೂ ಕಮರ್ಸು ಈ ಸಣ್ಣ ಸಣ್ಣ ಬಡ್ಜೆಟ್ಟೇ ಮಾಡಬೇಕು ಅನ್ನೋ ಲಿಮಿಟೇಷನ್ಸ್ ಇಲ್ಲದೆ ದೊಡ್ಡ ಸ್ಕೇಲಲ್ಲಿ ಸಿನಿಮಾಗಳನ್ನ ತೊಗೊಂಬರಲಿ ಕನ್ನಡ ಇಂಡಸ್ಟ್ರಿಗೆ. ಆ್ಯಂಡ್ ಈ ಜಾನರಲ್ಲೂ ನಮ್ಮ ಇಂಡಸ್ಟ್ರಿ ಸಿನಿಮಾಗಳು ಎಲ್ಲ ಲ್ಯಾಂಗ್ವೇಜಸ್ನೂ ಮುಟ್ಲಿ ಅಂತ ಕೇಳ್ಕೊ. ಥ್ಯಾಂಕ್ ಯು ಮಯೂರಿ. ಟೈಟಲ್ ಎಷ್ಟು ಪೊಯೆಟಿಕ್ ಆಗಿದೆ, ಇಬ್ಬನಿ ತಬ್ಬಿದ ಎಳೆಯಲ್ಲಿ. ಸೊ ಸರ್ ಅದೇ ಸರ್, ಇಷ್ಟು ಪೊಯೆಟಿಕ್ ಆಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಹೇಗಿತ್ತು? ಹೌ ಚಾಲೆಂಜಿಂಗ್ ಇಟ್ ವಾಸ್? ಎಲ್ಲರಿಗೂ ನಮಸ್ಕಾರ. I have a lot of relation with Bangalore. All my childhood I used to come here and stay with my Dodamma. So Bangalore is not new to me, and my wife is also a Kannadatti. So yeah, half of my family is Kannadigas. So to start with, ma'am, it all comes from Chan. For a director, I think amazing clarity of thought is important, and decision-making skills are also very pivotal. So I think he had a very clear vision of what has to be achieved for this movie, because we have multitude of options to actually go for, but I think he was very clear how the movie has to look and has to feel, the emotional aspect of it. So I think I was just helping that out. So all credits to Chan, and thanks a lot Rakshit sir for giving such a great opportunity to us to explore our artistic craft. Lot of times you don't get that. I mean, I've never seen a producer who has not visited sets, just not even once, because he just came once. Yeah, in a good way, in a very good way. Yeah, that's a compliment, not complaint. In a very good way. So what I mean to say is there's no creative interference. He just came once for 5 minutes, and I was asking Chan, sir doesn't really come, is it? Like, he said no, he doesn't come. So that's the level of trust he had in Chan. So I'm so thankful to you for having the trust in the team, sir. Thank you. And to my cinematography team, amazing work, guys. Thanks a lot. It wouldn't have been possible without their help. ADs, NCS Light Crew, they did an amazing job. It was so great. Executive producer Mr. Shashi Kumar, I think I've got a brother in him, 2 brothers, Chan and Shashi. So without him, I don't think the movie would look in this way, because the kind of location scouting he did along with the AD team is phenomenal. I think he's something else. So Shashi, thanks a lot. I might probably miss someone. Gaganji, I see, for the visuals to come certain way, music has to help as well. True. So I think it elevated 3x. True. So production designer Sharath, costume designer Navya. So I think everybody did their role. Rakshit, Kaup. So thanks a lot. And if it has to look in a certain way, it is the team which has done that. So thank you, sir. Srinis sir as well. He's been too kind to us. Yeah, that's it. Thank you. ಥ್ಯಾಂಕ್ಸ್ ಸರ್. ಪಿಕ್ಚರ್ ಸೂಪರ್ ಹಿಟ್ಟು. ಫಸ್ಟ್ ಟೈಮ್ ಬ್ಯೂಟಿಫುಲ್ ಆಗಿ ಕಾಣಬೇಕು ಎಲ್ಲ ಸೀನ್ಗಳು ಅಂದಾಗ ಅಲ್ಲಿ ಮ್ಯೂಸಿಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವಾಗಲೂ ಆ ಸೀನ್ನ ಆ ಬ್ಯೂಟಿನ ಎಲಿವೇಟ್ ಮಾಡುತ್ತೆ ಅಂತ. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಗಗನ್ ಸರ್. ಎಲ್ಲರಿಗೂ ನಮಸ್ಕಾರ. ನನಗಷ್ಟು ಮಾತಾಡೋಕ್ಕೆ ಬರಲ್ಲ, ಬಟ್ ಫಸ್ಟ್ಲಿ ಐ ವುಡ್ ಲವ್ ಟು ಥ್ಯಾಂಕ್ ರಕ್ಷಿತ್ ಶೆಟ್ಟಿ ಸರ್ and Pramba production, Srini Sethi sir, and I think the biggest shout out goes to Chan. I think he believed in us to basically portray what he wanted on the screen, and also would love to thank my very integral team, Yashwant, Aniket, Atmik, Ajish, all the musicians and singers who have been part of the project, also the lyricist. I think that's what I have got to say. Thank you so much. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಹೇಳ್ತಿದ್ದಾರೆ ರಕ್ಷಿತ್ ಅವ್ರು ಒಂದೇ ಸಲ ಸೆಟ್ಟಿಗೆ ಬಂದಿರೋದಂತ ಹೇಳಿ. ಬಟ್ 3 ಸಲ, 3 ಸಲ ಬಂದರು, ಬಟ್ ಅವರೆಲ್ಲರೂ 1 ಸಲ ನೋಡಿದ್ದಾರೆ ನಿಮ್ಮನ್ನ. ಬಟ್ ನಿಮ್ಮ ಪರವಾಗಿ ಅಷ್ಟು ರೆಸ್ಪಾನ್ಸಿಬಿಲಿಟಿನ ಹ್ಯಾಂಡಲ್ ಮಾಡಿದ್ದು ಶ್ರೀನಿಶ್ ಅವರು, ನಮ್ಮ CEO. ಸರ್, ಫ್ಯೂ ವರ್ಡ್ಸ್ ಆನ್ ದಿಸ್ ಒಕೇಶನ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಜಾಯ್ನಿಂಗ್ ಅಸ್. ಮಾಧ್ಯಮ ಥ್ಯಾಂಕ್ ಯು. So let me come to the
ಇಬ್ಬನಿ ತಬ್ಬಿದ ಎಳೆಯಲ್ಲಿ ಟ್ರೈಲರ್ ನೋಡಿರ್ತೀರಾ. ಓಕೆ, ಎಲ್ಲರಿಗೂ ಖುಷಿಯಾಗಿರುತ್ತೆ. ಸೊ ಸ್ಟಾರ್ಟಿಂಗಿಂದ ಸೆಟ್ಟಲ್ಲಿ ಹೋಗ್ತಾ ಇದ್ದಂಗೆ ಐ ಬೀನ್ ದ ಪಾರ್ಟ್ ಆಫ್ ದಿಸ್ ಮೂವಿ ಫ್ರಮ್ ದ ಸ್ಟಾರ್ಟ್. ಸೊ ನನಗೆ ತುಂಬ ಫಸ್ಟಾಗಿ ಇಷ್ಟ ಆದ ಸೀನ್ಸ್ ತುಂಬ ಇದೆ. ಅದನ್ನು ಎಲ್ಲ ಸೀನ್ಸ್ ನೀವು ಮೂವಿ ನೋಡುವಾಗಲೇ ನೋಡ್ತೀರಾ. ಪ್ರತಿಯೊಂದು ಸೀನ್ಸ್ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಸೊ ಸ್ಪೆಷಲಿ ಮೆನ್ಷನ್ ಟು ಚಾಂದ್, ಐ ಹ್ಯಾವ್ ಬೀನ್ ಕ್ಲೋಸ್ಲಿ ವರ್ಕಿಂಗ್ ವಿತ್ ಹಿಮ್. ಸೊ ದ ಡೆಡಿಕೇಶನ್ ವಾಟ್ ಹಿ ಹ್ಯಾಸ್ ಪುಟ್ ಇನ್ ದಿಸ್ ಮೂವಿ ಈಸ್ ದೇರ್ ಕೆನಾಟ್ ಬಿ ಈವನ್ 0.01% ಕೂಡ ಕಮ್ಮಿ ಇದೆ ಅಂತ ಹೇಳಲಿಕ್ಕಿಲ್ಲ. ದ್ಯಾಟ್ ಎಫರ್ಟ್ ಹಿ ಹ್ಯಾಸ್ ಪುಟ್. ಆ್ಯಂಡ್ ಈ ಮೂವಿ ಖಂಡಿತ ಒಂದು ಬ್ಲಾಕ್ ಬಸ್ಟರ್ ಮೂವಿ ಆಗಲಿಕ್ಕೆ ಪ್ರತಿಯೊಂದು ಆದ್ಯತೆ ಇದಕ್ಕೆ ಇದೆ ಅಂತ ನನಗೆ ಅನಿಸ್ತಾ ಇದೆ. This is the confidence level what Parma Studios is having on Chan, and this definitely will be reflected. Same way with acting wise, if we go, Vihan has done an amazing job. I feel for another Kannada he will be a superstar in the making. So that is a potential what is being shown in this movie. Same way with ಅಂಕಿತಾ, ದ ಡೇ ಐ ಥಿಂಕ್ ಆಲ್ಮೋಸ್ಟ್ 2 ತಿಂಗಳ ಮುಂಚೆ ನಾವು ಈ ಮೂವಿ ನೋಡಿದ್ವಿ. ನಾನು ರಕ್ಷಿತ್ ಎಲ್ಲ ಒಟ್ಟಿಯಾಗಿ ಮೂವಿ ನೋಡಿದೆ ಆ್ಯಂಡ್ ಫ್ಯೂ ಆಫ್ ಅವರ್ ಟೀಮ್. ಮೂವಿ ನೋಡಿ ಮೀನ್ಸ್ ನಾವು ಜಸ್ಟ್ ಬಂದು ಚಾನನ್ನು ಗಟ್ಟಿಯಾಗಿ ಹಗ್ ಮಾಡ್ಕೊಂಡಿದೆ. ಮೀನ್ಸ್ ವಿ ಡಿಂಟ್ ಎಕ್ಸ್ಪೆಕ್ಟ್, ಅಂದರೆ ಒಬ್ಬ ಡೆಬ್ಯೂಟ್ ಡೈರೆಕ್ಟರ್ ಆಗಿ ಇಂಥ ಒಂದು ಮೂವಿ ಕೊಡ್ಬೋದು ಅಂತ ನಾವು ಎಣಿಸಿಲ್ಲ. ಅದು ಬಿಟ್ಟು ಒಂದು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನಿಗೆ ಬಂದು ಅಂಕಿತ ಆ್ಯಕ್ಟ್ ಮಾಡಿ ಈ ಥರ ನಮ್ಮನ್ನು ಇಮೋಷನಲ್ ಆಗಿ, ಇಟ್ಸ್ ಅ ವೆರಿ ಸ್ವೀಟ್ ಇಮೋಷನಲ್ ಲವ್ ಸ್ಟೋರಿ. ನಿಮಗೆ ತುಂಬ ಅಳು ಬರುತ್ತೆ ಮಿಡಲ್ ಆಗಿ, ಆದರೆ ಅದೊಂದು ಸ್ವೀಟ್ನೆಸ್ ಇರುತ್ತೆ. ಯು ವಿಲ್ ಡೆಫಿನೆಟ್ಲಿ ಆಫ್ಟರ್ ವಾಚಿಂಗ್ ವೆನೆವರ್ ಯು ಆರ್ ಕಮಿಂಗ್ ಔಟ್ ಫ್ರಮ್ ದ ಥಿಯೇಟರ್ ಯು ವಿಲ್ ಫೀಲ್ ವೆರಿ ಡಿಲೈಟೆಡ್. ಇಂಥ ಒಂದು ಒಳ್ಳೆ ಸಿನಿಮಾ ನೋಡಿ ಹೊರಗೆ ಬಂದೆ ಅಲ್ಲ ಅಂತ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ಥ್ಯಾಂಕ್ ಯು ಅಂಕಿತಾ ಫಾರ್ ಗಿವಿಂಗ್ ಸಚ್ ಎ ವಂಡರ್ಫುಲ್ ಅಮೇಝಿಂಗ್ ಪರ್ಫಾರ್ಮೆನ್ಸ್. ಡೆಫಿನೆಟ್ಲಿ ಎವ್ರಿ ಒನ್ ವಿಲ್ ಲವ್ ಹರ್ ಪರ್ಫಾರ್ಮೆನ್ಸ್, ದಟ್ ಈಸ್ ಫಾರ್ ಶ್ಯೂರ್. ಆ್ಯಂಡ್ ಆ್ಯಸ್ ರಕ್ಷಿತ್ ಸರ್ ಟೋಲ್ಡ್, ಇಟ್ ವಿಲ್ ಬಿ ದ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ಗೆ ಶಿ ವಿಲ್ ಬಿ ಪೊಟೆನ್ಷಿಯಲ್ ಫಾರ್ ದಿಸ್ ಅಂತ ನಮಗೂ ಫೀಲಿಂಗ್ ಇದೆ. ದಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ಸೇಮ್ ವಿತ್ ಮಯೂರಿ ಆಲ್ಸೋ. ದ ವೆರಿ ಶಾರ್ಟ್ ಸೀನ್ಸ್ ಶಿ ಕಮ್ಸ್, ಬಟ್ ಇಟ್ ಇಸ್ ವೆರಿ ವೆರಿ ಇಂಪ್ಯಾಕ್ಟ್ಫುಲ್. ಯು ವಿಲ್ ನೆವರ್ ಫರ್ಗೆಟ್ ಇನ್ ದಿಸ್ ಸೀನ್. ಮೀನ್ಸ್ ಆ ಸಿಚುವೇಷನಲ್ಲಿ, ಆ ಮೂವಿಯಲ್ಲಿ ಯಾರಿಗಾದರೂ ಒಂದು ಹುಡುಗಿ ಇಂಥ ಒಂದು ಸಿಚುವೇಶನ್ ಬಂದರೆ ಹೆಂಗೆ ಅದನ್ನು ಫೇಸ್ ಮಾಡಿ ಹೆಂಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ, ಮೀನ್ಸ್ ಟ್ರೂ ಹಾಗೆ ಹಿಂಗೆ ಅಂತ ಅವ್ರು ತೋರಿಸಿದ್ದಾರೆ. ದಟ್ ಡೆಫಿನೆಟ್ಲಿ ಎವ್ರಿ ಒನ್ ವಿಲ್ ರಿಮೆಂಬರ್. ಆ್ಯಂಡ್ ಶಿ ಹ್ಯಾಸ್ ಗಿವನ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ದಿಸ್ ಮೂವಿ. ಯು ವಿಲ್ ನೆವರ್ ಫರ್ಗೆಟ್ ಇಟ್. ಸೊ ರಕ್ಷಿತ್ ಎಡಿಟಿಂಗ್ ಅಂತೂ ತುಂಬ ಇರಿಟೇಟ್ ಮಾಡಿದ್ದೇವೆ ನಾವು. ಓಕೆ, because the movie came initially at 3 hours 10 minutes. So I know as an audience point of view, ಅಷ್ಟೊತ್ತು ಕುತ್ಕೊಂಡು ಒಂದು ಲವ್ ಸ್ಟೋರಿ ನೋಡಲಿಕ್ಕೆ ಅಷ್ಟು ಟೈಮ್ ಸಿಗಲ್ಲ ಅಂತ. ದೆನ್ ವಿ ಹ್ಯಾಡ್ ಟು ಪುಟ್ ಲಾಟ್ ಆಫ್ ದಿಸ್ ಒನ್ ಆನ್ ಎಡಿಟಿಂಗ್. ಐ ಥಿಂಕ್ ದ ಎಫರ್ಟ್ ವಾಟ್ he has put at the end was tremendous. And when we saw the final version which we saw 1 week back, it has come out amazing. So I'm delighted to inform all you also that the censor is done for this movie and is U-rated. So ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಪ್ರತಿಯೊಬ್ಬ ಫ್ಯಾಮಿಲಿಯವರು ಮಕ್ಕಳೊಟ್ಟಿಗೆ ಬಂದು ಈ ಮೂವಿಯನ್ನು ನೋಡುವಂಥ ಒಂದು ಪ್ರತಿಯೊಂದು ಎಂಜಾಯ್ ಮಾಡಿ ಮೂವಿ ಥಿಯೇಟ್ರಿಂದ ಹೋಗುವಂಥ ಇದೆ. ಈ ಮೂವಿ OTT ಸ್ಯಾಟಲೈಟ್ ಮಾತ್ರ ಅಲ್ಲ, ಇದರಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಮೂವಿ ಇದು. DOP ಆ ಟೈಪ್ ವಿಜುವಲ್ಸ್ ನಿಮಗೆ ತೋರಿಸಿದ್ದಾರೆ. ಯು ವಿಲ್ ಫೀಲ್ ಸೋ ಎಕ್ಸೈಟೆಡ್ ಟು ಸಿ ಸಚ್ ಗುಡ್ ಸೀನ್ಸ್ ಇನ್ ದ ಮೂವಿ. ಆ ಲೊಕೇಶನ್ ಸ್ಕೌಟಿಂಗ್ ಆಗಲಿ, ಅದರದ್ದು ಪಿಕ್ಚರೈಸೇಷನ್ ಆಗಿ ತುಂಬ ಅದ್ಭುತವಾಗಿ ಬಂದಿದೆ. ಮ್ಯೂಸಿಕಲ್ ಗಗನ್ ಅವರು, ನೀವು ನಾನು ಅದನ್ನೇ ಯಾವಾಗಲೂ ಹೇಳ್ತಾ ಇದ್ದೇನೆ, ಇದರಲ್ಲಿ ಏನು 4 to 5 songs where when I watched 5 or 6 times this movie, ಆ ಸಾಂಗ್ಸ್ ಏನು 5-6 ಸಾಂಗ್ಸ್ ಏನಿದೆ, that will be remembered in the Kannada industry. So that beautiful music he has delivered in this movie, and every one of you will love it. And ಪ್ರತಿಯೊಬ್ಬ ಅನಾಯಿತ ಸಾಂಗ್ ಹೆಂಗೆ ತುಂಬ ವೈರಲ್ ಆಗಿದೆ, ಅದು ಡೆಫಿನೆಟ್ಲಿ ಪ್ರತಿಯೊಂದು ಸಾಂಗ್ ಆ ಲೆವೆಲಿದು ವೈರಲ್ ಆಗುವಂಥದ್ದು ಎಲ್ಲ ಪಾಸಿಬಿಲಿಟಿ ಇದೆ. ಸೊ ಐ ವಿಶ್ ದ್ಯಾಟ್ ದಿಸ್ ವಿಲ್ ಬಿ ಪ್ರೌಡ್ ಟು ಇನ್ಫಾರ್ಮ್ ದ್ಯಾಟ್ ಪರಮ ಸ್ಟುಡಿಯೋಸ್ಗೆ ಇದು ಒಂದು ಪ್ರಾಡಕ್ಟ್ ಅಂತೂ ಪ್ರತಿಯೊಂದು ಆಡಿಯನ್ಸ್ ಯಾರು ಬಂದು ಈ ಮೂವಿಯನ್ನು ನೋಡಿ ಹೋಗ್ತಾರೆ ವಿಲ್ ಡೆಫಿನೆಟ್ಲಿ ಪ್ರೇಸ್ ಸಚ್ ಎ ನೈಸ್ ಪ್ರಾಡಕ್ಟನ್ನು ನಾವು ಕೊಟ್ಟಿದ್ದೇವೆ ಅಂತ, ಸಚ್ ಎ ಬ್ಯೂಟಿಫುಲ್ ಮೂವಿಯನ್ನು ಕೊಟ್ಟಿದ್ದೇವೆ ಅಂತ. ಸೊ ಐ ಆಮ್ ಹೋಪಿಂಗ್ ಟು ಆಲ್ ಆಫ್ ಯು ಟು ಸಿ ಇನ್ ಅ ಬಿಗ್ ಸ್ಕ್ರೀನ್ ಸೂನ್ ಆ್ಯಂಡ್ ಮೇಕ್ ದಿಸ್ ಎ ಬ್ಲಾಕ್ ಬಸ್ಟರ್ ಮೂವಿ ಫಾರ್ ದಿಸ್ ಇಯರ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈಗ ನಾವೆಲ್ಲರೂ ಒಬ್ರ ಬಗ್ಗೆ ಟ್ರೈಲರಲ್ಲಿ ನಂದು ಹಿಡಿದು ಬಿಟ್ರು, ಬರೀ ವಾಯ್ಸ್ ಮಾತ್ರ ಹಾಕಿದ್ರು. ಸೊ
ನಮಸ್ತೆ ಎಲ್ರಿಗೂ ಬಂದಿರೋದಕ್ಕೆ. ಸೊ ನನ್ನ ಹೆಸರು ರಕ್ಷಿತ್ ಕಾಪು. ಸೊ ಎಡಿಟರ್ ಆ್ಯಂಡ್ ಈ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಪಾತ್ರದ ಹೆಸರು ಬಂದು ಮ್ಯಾಡಿ ಅಂತ. ಸೂಟ್ ಆಗಿದೆ. ಸೊ ಥ್ಯಾಂಕ್ ಯು ಚಾನ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಎಡಿಟರ್ ಆ್ಯಂಡ್ ಒಂದು ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿಕೊಂಡಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ರಕ್ಷಿತ್ ಸರ್. ಇರಲಿಲ್ಲ ಓಕೆ, ಐ ಹೋಪ್ ಐ ಡಿಡ್ ಇಟ್ ವೆಲ್. ಓಕೆ, ಥ್ಯಾಂಕ್ ಯು. ಫಸ್ಟ್ ಟೈಮ್ ಸ್ವಲ್ಪ ನರ್ವಸ್ ಇದ್ದೀನಿ ಅಷ್ಟೇ. No, don't be nervous. See, because they say best films are made on editing table ಅಂತ ಹೇಳ್ತಾರೆ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಪ್ಲೀಸ್ ಶೇರ್ ಯೋರ್ ವರ್ಡ್ಸ್. ಯಾ, ಇವರು ಹೇಳ್ದಂಗೆ ಫಸ್ಟ್ ಇಸ್ ಒಂದು 3 hours 10 minutes ಸಮಥಿಂಗ್ ಬಂದು. ಯಾಕೆ ಒತ್ತಿ ಹೇಳ್ತೀನಿ? ಅವ್ರು ಹೇಳಿ ಆಯ್ತಲ್ಲ, ಇನ್ನು ಹೇಳಬೇಕಲ್ಲ. ಸೊ ಒಂದು ಫಸ್ಟ್ ಅಷ್ಟೇ ಇತ್ತು, 4 hours ಸಮಥಿಂಗ್ ಇತ್ತು. ಆಮೇಲೆ ಇವ್ರಿಗೆ ತೋರಿಸ್ಬೇಕಾದ್ರೆ 3 hours 10 minutes ಬಂದಿತ್ತು. ಶೆಟ್ರ್ ಪ್ರಿಪೇರ್ ಆಗಿದ್ರು. ಸೊ ಫೈನಲ್ ಇವಾಗ ಒಂದು ಒಳ್ಳೆ ಲೆಂತಿಗೆ ಬಂದು ನಿಂತಿದೆ. ಸೊ ಅದೇ ಎಡಿಟಿಂಗ್ ವಾಸ್ ಫನ್. ಲೈಕ್ ಏನಂದರೆ, ಲೈಕ್ ನಾನೇನೋ ಏನು ಮಾಡಿದ್ರು ಸ್ವಲ್ಪ ನಮ್ಗೆ ಡೈರೆಕ್ಟ್ರಿಗೂ ಸ್ವಲ್ಪ ಎಡಿಟಿಂಗ್ ಗೊತ್ತಿರೋದ್ರಿಂದ ಮಿಡ್ಲಲ್ಲಿ ಬಂದು ಅವಾಗ ಕೈ ಹಾಕೋರು, ಇದೊಂದು ಸ್ವಲ್ಪ ಇದು ಮಾಡ್ಬೋದು ಅಂತ ಅದು ಇತ್ತು. ಸೊ ಈಗ ಪ್ರಾಜೆಕ್ಟ್ ಫೈಲ್ ಓಪನ್ ಮಾಡಿದರೆ ನಾವು ಒಂದು 24th ವರ್ಷನಲ್ಲಿ ಫಸ್ಟ್ ವರ್ಜನ್ ಅವರು, ಸೆಕೆಂಡ್ ವರ್ಜನ್ ನಂದು, ಥರ್ಡ್ ಫೋರ್ತ್ ಫಿಫ್ತ್ ಹಿಂಗೆ ಇವನ್ ಆರ್ಡರ್. ಸೊ ಓಕೆ, ಸಿನಿಮಾ ಚೆನ್ನಾಗಿ ಬಂದಿದೆ. ಬಂದು ಥಿಯೇಟ್ರಲ್ಲಿ ನೋಡಿ. September 5th ರಿಲೀಸ್ ಅಷ್ಟೇ. ಥ್ಯಾಂಕ್ ಯು. ಅದೇ ಎಡಿಟಿಂಗ್ನ ಕಷ್ಟ, ಬ್ಯಾಡ್ ಎಡಿಟಿಂಗ್ ತುಂಬ ಈಸಿ. ಬಟ್ ನಿಮ್ಗೊಂದು ಫಿಲಮ್ ನೋಡಬೇಕಾದ್ರೆ ಫಿಲಮ್ ಎಮೋಷನ್ಸ್ ಕನೆಕ್ಟ್ ಆಗ್ತಿದೆ ಅಂದರೆ, ನಿಮ್ದು ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ನಿಮ್ಗೆ ಚೆನ್ನಾಗಿ ಅನಿಸಿದೆ ಅಂತ ಹೇಳಿದ್ರೆ ಅಲ್ಲಿ ಎಡಿಟಿಂಗು ಚೆನ್ನಾಗಿದೆ ಅಂತ ಅರ್ಥ. ಸೊ ಆ್ಯಕ್ಟಿಂಗ್ ಮತ್ತು ಫಿಲಮ್ನ ಪ್ರೇಸ್ ಮಾಡ್ತಿದ್ರೆ ನಿಮಗೂ ಪ್ರೇಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಅಂತ ರಕ್ಷಿತ್ ಹೇಳ್ತಿದ್ದೆ. ಸುಮ್ಮನೆ ಸಮಾಧಾನ ಮಾಡೋರು ಯಾವಾಗಲೂ. ಯಾರು ಎಡಿಟಿಂಗ್ ಬಗ್ಗೆ ಮಾತಾಡ್ತಿರಲ್ಲ ಸಿನಿಮಾ ನೋಡಿದ ಮೇಲೆ, ಅದಕ್ಕೆ ಬಂದು ಹಿಂಗೆ ಹೇಳೋರು ಅವರು. ಇಲ್ಲ, ಈ ಸತಿ ಮಾತಾಡ್ತಾರೆ, ಎಡಿಟಿಂಗ್ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ. ನಾವಂತೂ ಟಗರು ಫ್ಯಾನ್ಸ್ ಕ್ಲಬ್ ಅಂತ ಹೇಳಿ ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ದೇವೆ. ಕಿರಣ್ ರಾಜ್ ಅಂದರೆ ಅವರೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಈಗ ಅವ್ರು ಈ ಥರಪ್ಪ. ಕಿರಣ್ ರಾಜ್, ವೆಲ್ಕಮ್. ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಕಿರಣ್ ರಾಜ್ ಇಸ್ ಹಿಯರ್ ಟು ಸಪೋರ್ಟ್ ಅಸ್. ರಕ್ಷಿತ್ ಕೇಳ್ತಿದ್ದಾರೆ ಕಿರಣ್ ಹತ್ರ ಮಾತಾಡಿಸ್ತೀರಾ ಅಂತ. ಕಾರ್ಡ್ ಇದೆಯಾ? 2 ನಿಮಿಷ ಮಾತಾಡ್ಬೋದು. ಹೌದು, ರಕ್ಷಿತ್ ಎಡಿಟ್ ಮಾಡ್ತಾರಂತೆ. ಬನ್ನಿ 2 ನಿಮಿಷ ಮಾತಾಡಿ ಕಿರಣ್, ಬನ್ನಿ. ಅವ್ರು ಆಕ್ಟ್ ಮಾಡಿದ್ದಾರೆ ಫಿಲಮ್ ಅಲ್ಲಿ, ಅದಕ್ಕೋಸ್ಕರ ಕರಿತಿರೋದು. ಗೆಸ್ಟ್ ಲೆಕ್ಕದಲ್ಲ, ಓಕೆ. ಒಂದು ಫ್ರೆಂಡ್ಲಿ ಅಪಿಯರೆನ್ಸ್ ಮಾಡಿದ್ದಾರೆ ಆ ಲೆಕ್ಕದಲ್ಲಿ. ಹೌದು, ಅದ್ಭುತ ನಟ. ಡೈರೆಕ್ಟರ್, ಈಗ ಆಕ್ಟರ್. ಸರ್ ಅಷ್ಟೇ, ಲಾಸ್ಟ್ ಟೈಮ್ ಥರ ಮಾತಾಡೋದು ನನ್ನ ನೆನಪಿದೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಅದ್ಭುತವಾದ ಟ್ರೇಲರ್. ನಾನು ನಿನ್ನೆ ನೋಡಿದ್ದೆ, ಇವತ್ತಂತೂ ಇಲ್ಲಿ ನೋಡಿದಾಗ ದೊಡ್ಡ ಸ್ಕ್ರೀನಲ್ಲಿ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು. ಆ್ಯಂಡ್ ಚಾನು ನಾನು ಕಿರಿಕ್ ಪಾರ್ಟಿಯಿಂದ ನಾವು ಜೊತೆಗೆ ವರ್ಕ್ ಮಾಡ್ತಾ ಬಂದಿದ್ವಿ. ಸೊ ಇಬ್ಬನಿ ತಬ್ಬಿದ ಎಳೆಯಲ್ಲಿ ನಾನು ಫಸ್ಟ್ ರಫ್ ಕಟ್ ರೆಡಿ ಆದಾಗ ನಾನು ಸಿನಿಮಾ ನೋಡಿದ್ದೆ. ಅದಾದಮೇಲೆ ಫಸ್ಟ್ ಕಟ್ ಆದಮೇಲೂ ಕೂಡ ಸಿನಿಮಾ ತೋರಿಸಿದ್ರು. ಅದಾದಮೇಲೆ ಟ್ರಿಮ್ಮಿಂಗ್ ಟೈಮಲ್ಲಿ ಇನ್ನೊಂದು ಸಲ ತೋರಿಸಿದ್ರು. ಕೊನೆಗೆ ನಿನ್ನೆ ನನಗೆ ಫೈನಲ್ ವರ್ಷನ್ ಅದನ್ನು ಕೂಡ ತೋರಿಸಿದ್ರು. ಸೊ ಇಷ್ಟು ಟೈಮಲ್ಲಿ ನಾನು ನೋಡಿದಾಗ ಪ್ರತಿ ಸಲ ನನಗೆ ಆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸು ಅದು ನನ್ನನ್ನು ಏನು ಸಿನಿಮಾವನ್ನು ತಬ್ಕೋಬೇಕು ಅನ್ನುವಷ್ಟು ಅದ್ಭುತವಾಗಿತ್ತು. ಆ್ಯಂಡ್ ಕೊನೆಗೆ ನಾನು ಸಿನಿಮಾದ ಎಮೋಷನ್ಸ್ ಜೊತೆಗೆ ಆಲ್ಮೋಸ್ಟ್ ಕನೆಕ್ಟ್ ಆಗಿದ್ದವನು ನಿನ್ನೆ ನೋಡುವಾಗ 2 ವರ್ಷದಿಂದ ಚಾನ್ ಜರ್ನಿ ಅಂತೂ ನನಗೆ ಇನ್ನೂ ಕೂಡ ಎಮೋಷ್ನಲ್ ಮಾಡಿತ್ತು. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಸಿನಿಮಾ ಅವರು ಹೇಳ್ದಂಗೆ ಎಷ್ಟು ಎಮೋಷ್ನಲ್ ಆಗಿದೆ ಅಷ್ಟೇ ಸ್ವೀಟ್ ಆಗಿದೆ. ಸೊ ನೀವು ಕೂಡ ಜೊತೆಗಿದ್ರಿ ನಿನ್ನೆ ಸಿನಿಮಾ ನೋಡಿದಾಗ. ಆ್ಯಂಡ್ ಇದು ಗೆಲ್ಲೋದಕ್ಕಿರುವ ಎಲ್ಲ ಅರ್ಹತೆ ಇರುವಂಥ ಸಿನಿಮಾ. ಎಸ್ಪೆಷಲಿ ಒಂದು ಸಿನಿಮಾ ಗೆಲ್ಲೋದಕ್ಕೆ ಕತೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ,
ಅದ್ರ ಜೊತೆಗೆ ಆ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿದ್ದರೆ ಮಾತ್ರ ಅದು ಗೆಲ್ಲುತ್ತೆ ಅಂತ ನಾನು ನಂಬ್ಕೊಂಡು ಬಂದಿದ್ದು. ಸೊ ಇಲ್ಲಿ ಚಾನ್ ಎಷ್ಟು ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ಅಂದರೆ ನನಗೆ ಚಾರ್ಲಿ ಸಕ್ಸಸ್ಗೆ ಕಾರಣ, ನಾನು ಎಲ್ಲೂ ಹೋದರೂ ಕೂಡ ರಕ್ಷಿತ್ ಸರ್ ಅಂತಲೇ ಹೇಳ್ತಾರೆ, ಬೇರೆ ಯಾರು ಕೂಡ ಇದನ್ನು ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ನನಗೆ ಡೌಟ್ ಇತ್ತು ಅಂತ. ಸೊ ಇಬ್ಬನಿಗೂ ಕೂಡ ಇಲ್ಲಿ ಬೆನ್ನೆಲುಬಾಗಿದ್ದು ರಕ್ಷಿತ್ ಸರ್. ಸೊ ಪರಮ ಸ್ಟುಡಿಯೋ ಮತ್ತು ಚಾನ್ ಮತ್ತು ಎಂಟೈರ್ ಟೀಮ್ಗೆ ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಚಾನ್. ಓಕೆ, ಸೊ ನಾನು ಆ ಕಡೆ ಹೋಗ್ತೀನಿ. ಬಾಯ್, ಥ್ಯಾಂಕ್ ಯು. ಇಲ್ಲ ಕುತ್ಕೊಳ್ಳಿ ಕಿರಣ್ ಅವರೇ, ನೀವು ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ ಸರಿ. ಯಾ ಅಂದರೆ ಅದೇ ನನಗೆ ನಾನು ಕಾಸ್ಟಿಂಗ್ ಮಾಡೋ ಪ್ರೊಸೆಸ್ ಹೇಗೆ ಅಂತ ಹೇಳಿದ್ರೆ, ನನಗೆ ಅವರಲ್ಲಿ ವೆನ್ ಐ ಮೀಟ್ ದೆಮ್ ಇನ್ ಪರ್ಸನ್, ನನಗೆ ಅವರಲ್ಲಿ ಆ ಪಾತ್ರ ಕಾಣಬೇಕು. ಅವ್ರು ವೆನ್ ಐ ಲುಕ್ ಎಟ್ ದೆಮ್ ನಂಗೆ ಅವರಲ್ಲಿ ಪಾತ್ರ ಕಾಣಬೇಕು. ಸೊ ನಾನು ಅವ್ರದ್ದು ಫಿಲಮ್ಸ್ ಅಂದರೆ ಅವ್ರದ್ದು ಟ್ಯಾಲೆಂಟ್ ಆಬ್ವಿಯಸ್ಲಿ ಇಂಪಾರ್ಟೆಂಟೇ, ಬಟ್ ನಾನು ಯಾವತ್ತೂ ಏನು ನಂಬ್ತೀನಿ ಅಂತ ಹೇಳಿದ್ರೆ, ಆ್ಯಕ್ಟಿಂಗ್ ಅನ್ನೋದು ಇಟ್ಸ್ ಅ ಕೊಲಾಬರೇಟಿವ್ ಜಾಬ್. ಅದು ಬರೀ ಆ್ಯಕ್ಟರ್ಸ್ ಮೇಲೆ ಬಿಟ್ಬಿಡಬಾರ್ದು, ಅವರೊಬ್ಬರು ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಆರಾಮಾಗಿ ಕೂರ್ಬಾರ್ದು. ಆಸ್ ಎ ಡೈರೆಕ್ಟರ್ ನಂದು ರೆಸ್ಪಾನ್ಸಿಬಿಲಿಟಿನೂ ಹೌದು. ಸೊ ಇಬ್ಬರು ಜೊತೆಗೆ ಸೇರಿ ಪರ್ಫಾರ್ಮೆನ್ಸ್ ತರಬೇಕು ಸ್ಕ್ರೀನ್ ಮೇಲೆ ಅಂತ. ಸೊ ನನಗೆ ಅವರಲ್ಲೇ ಪಾತ್ರ ಕಾಣಬೇಕು. ಅದೇ ಇದರಲ್ಲಿ ಎಲ್ಲರನ್ನ ಕಾಸ್ಟ್ ಮಾಡಿರೋದು, ಅಂದರೆ ಟ್ಯಾಲೆಂಟ್ ಎಸ್, ಬಟ್ ಅವರಲ್ಲಿ ಆ ಪಾತ್ರ ಇತ್ತು ಅನ್ನೋ ರೀಸನ್ಗೆ. ಇದರಲ್ಲಿ ಗಿರಿಜಾ ಮ್ಯಾಮ್ ಅನಾಹಿತ ಅನ್ನೋ ಕ್ಯಾರೆಕ್ಟರ್ ಇದೆಲ್ಲ ಅವ್ರದ್ದು ತಾಯಿ ಪಾತ್ರ ಮಾಡ್ತಿದ್ದಾರೆ, ಮಧುಮಿತಾ ಅಂತ. ಸೊ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ, ಈಗ ಮಧುಮಿತಾ ಅನಾಹಿತನ ಏಜಲ್ಲಿದ್ದಾಗ ಹೇಗಿರ್ಬೇಕು ಒಂದು ಚಿಕ್ಕ ಕಲ್ಪನೆ ಇತ್ತು. ಸೊ ಅದಕ್ಕೋಸ್ಕರ ನಾನು ತಾಯಿ ಪಾರ್ಟಿಗೆ ಯಾರನ್ನ ಕಾಸ್ಟ್ ಮಾಡಲಿ ಅಂತ ತುಂಬ ಇದು ಮಾಡ್ತಿದ್ದೆ. ಆ್ಯಂಡ್ ಕೋವಿಡ್ ಟೈಮಲ್ಲಿ ನಾನು ಮಣಿರತ್ನಂ ಸರ್ದು ದೊಡ್ಡ ಫ್ಯಾನ್, ಮತ್ತೆ ಫಿಲಮ್ ನೋಡ್ತಾ ಇರ್ತೀನಿ ಮಣಿರತ್ನಂ ಸರ್ದು. ಅಂದರೆ ಫಿಲಮ್ ಅಲ್ಲದಿದ್ರೆ ಅಟ್ಲೀಸ್ಟ್ ಸೀನ್ಸ್ ಎವ್ರಿ ಡೇ ಮಾರ್ನಿಂಗ್ ಎದ್ದು ಸೀನ್ಸ್ ನೋಡ್ತೀನಿ, ಟು ಗೆಟ್ ದಟ್ ಏಸ್ಥೆಟಿಕ್ಸ್ ಇನ್ ಮೈ DNA. ಅದಕ್ಕೋಸ್ಕರ ಗೀತಾಂಜಲಿ ಫಿಲಮ್ ನೋಡೇ ಇರಲಿಲ್ಲ, ಚಿಕ್ಕದಲ್ಲಿ ಯಾವಾಗ ಒಂದ್ಸಲ ನೋಡಿದ್ದು, ಯಾಕೋ ಒಂದ್ಸಲಿ ಹಿಂಗೆ ಹಾಕಿದೆ, ನೋಡಿದ್ಮೇಲೆ ಅಲ್ಲಿ ಅವ್ರದ್ದು ಗಿರಿಜಾ ಮ್ಯಾಮ್ದು ಪಾರ್ಟ್ ಏನಿದೆ, ಗೀತಾಂಜಲಿ ಟೈಟಲ್ ರೋಲ್ ಏನು ಪ್ಲೇ ಮಾಡಿದ್ರು, ಅದು ತುಂಬ ಅಂದರೆ ಆವರಿಸ್ಕೊಂಡ್ಬಿಟ್ಟಿತ್ತು. ಒಂದು 2-3 ಡೇಸ್ ತಲೆಯಿಂದ ಹೋಗೇ ಇರಲಿಲ್ಲ. ಆ್ಯಂಡ್ ನನಗೆ ಫಸ್ಟಿಗೆ ಅಂದರೆ ಓಕೆ ಇವರು ತಾಯಿ ಪಾರ್ಟ್ ಮಾಡ್ತಾರೆ ಅನ್ನೋ ತಲೆಗೆ ಬರಲಿಲ್ಲ. ಆ ಕ್ಯಾರೆಕ್ಟರ್ ಸ್ಟೇಡ್ ವಿತ್ ಮೀ. ನಾನು ಟ್ವಿಟರ್ಲಿ ಅವ್ರನ್ನ ಹುಡ್ಬಿಟ್ಟು ಟ್ಯಾಗ್ ಎಲ್ಲ ಮಾಡಿ ಕಮ್ಯುನಿಕೇಟ್ ಮಾಡಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ. ಆ್ಯಂಡ್ ಲಕ್ಕಿಲಿ ಶಿ ರಿಪ್ಲೈ. ಆ ರಿಪ್ಲೈ ಮಾಡಿದ್ಮೇಲೆ ನನಗೆ ಸಡನ್ಲಿ ಇಟ್ಸ್ ಟಕ್ ಮೀ. ಅಂದರೆ ಹೌದಲ್ಲ, ಅಂದರೆ ಫಿಲಮಲ್ಲಿ ಇವ್ರು ಹಿಂಗೆ ಕ್ಯಾರೆಕ್ಟರ್ ಪ್ಲೇ ಮಾಡಿದಾರಲ್ಲ, ಅಂದರೆ ಮಧುಮಿತಾ ಅನಾಹಿತನ ಏಜಲ್ಲಿದ್ದಾಗ ಹಿಂಗೆ ಇದ್ಲು. ಸೊ ಇವರೇ ತಾಯಿ ಪಾರ್ಟ್ ಮಾಡಬೇಕು ಅಂತ. ಸೊ ಬಟ್ ಈಗ ನಾನು ಟ್ವಿಟರಲ್ಲಿ ಏನೋ ಡೈರೆಕ್ಟ್ ಮೆಸೇಜ್ ಮಾಡಲಿಕ್ಕಾಗಲ್ಲ, ಬಿಕಾಸ್ ಯು ವಾಸ್ ನಾಟ್ ಫಾಲೋಯಿಂಗ್ ಮೀ. ಪಬ್ಲಿಕ್ ಆಗಿ ಟ್ವೀಟ್ ಮಾಡಿ ಕೇಳೋಕ್ಕಾಗೋದಿಲ್ಲ. ಸೊ ತುಂಬ ಇದು ಮಾಡಿ ಲಿಂಕ್ಡ್ಇನ್ಲಿ ಒಂದು ಮೆಸೇಜ್ ಹಾಕಿದೆ. ಆ್ಯಂಡ್ ದೆನ್ ಐ ಗಾಟ್ ಟು ನೋ ದಟ್ ಅವರು ಅಂದರೆ ಇಂಡಸ್ಟ್ರಿ ಬಿಟ್ಟು 30 years ಆಗಿತ್ತು ಅಂತ. ಆ್ಯಂಡ್ ಲಕ್ಕಿಲಿ ಶಿ ರೆಸ್ಪಾಂಡೆಡ್. ಸೊ ನಾನು ಹೇಳಿದೆ ಈ ಥರ ಒಂದು ಪಾರ್ಟಿ ಮಾಡ್ತೀರಾ ಅಂತ. ಅವರು ಇಲ್ಲ, ನನ್ನ ಸಿನಿಮಾ ಬಿಟ್ಟು ಇಷ್ಟು ಟೈಮ್ ಆಗಿದೆ ಅಂತೆಲ್ಲ ಹೇಳಿದ್ರು. ನಾನು ಮ್ಯಾಮ್ ನೀವು ನೋ ಅಂತ ಹೇಳಿ, ಐ ಕ್ಯಾನ್ ಟೇಕ್ ಯುವರ್ ನೋ, ಬಟ್ ಸ್ಕ್ರಿಪ್ಟ್ ಓದೋದೇನೋ ಅಂತ ಹೇಳಬೇಡಿ ಅಂತ ಹೇಳಿದೆ. ದಯವಿಟ್ಟು ಸ್ಕ್ರಿಪ್ಟ್ ಒಂದ್ಸಲ ಓದಿ, ಅಂದರೆ ಫುಲ್ ಓದಬೇಕು ಅಂತನಿಲ್ಲ, ಸ್ಟಾರ್ಟ್ ರೀಡಿಂಗ್. ನಿಮ್ಗೆ ಬೋರ್ ಆಯಿತು ಅಂದರೆ ಯು ಕ್ಯಾನ್ ಜಸ್ಟ್ ಲೀವ್ ಇಟ್. ಅಥವಾ ಇಂಟ್ರೆಸ್ಟಿಂಗ್ ಅನ್ಸರ್ ಮುಗಿಸಿದ್ಮೇಲೆ ನಿಮಗೆ ಪಾತ್ರ ಮಾಡಬೇಕು ಅಂತ ಅನ್ಸಿದ್ರೆ ಲೆಟ್ಸ್ ಡೂ ಇಟ್ ಅಂತ ಹೇಳಿದೆ. ಆ್ಯಂಡ್ ಲಕ್ಕಿಲಿ ಅವ್ರು ಒಪ್ಕೊಂಡ್ರು. ಆ್ಯಂಡ್ ದೆನ್ ಓದಿದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್. ಬಟ್ ಚಾಲೆಂಜು ಇತ್ತು, ಯಾಕಂದರೆ ಅವರು ಶಿ ಇಸ್ ಅ ಬ್ರಿಟಿಷ್ ನ್ಯಾಷನಲ್. ಸೊ ಅವರಿಗೆ ಲ್ಯಾಂಗ್ವೇಜ್ ಬರೋಲ್ಲ. ಸೊ ಆಲ್ಮೋಸ್ಟ್ ರಿಮೋಟ್ ವರ್ಕ್ಶಾಪೇ ಆಗ್ತಿತ್ತು. ಆಲ್ಮೋಸ್ಟ್ ವಿಡಿಯೋ ಕಾಲಲ್ಲೇ ಅಂದರೆ ವರ್ಕ್ಶಾಪ್ ನಡೀತಾ ಇತ್ತು. ಅವರು ಸಿನಿಮಾದ ಪ್ರತಿಯೊಂದು ಡೈಲಾಗ್, ಕನ್ನಡ ಡೈಲಾಗ್ ಕಲ್ತು ಒಂದು ಈಚ್ ವರ್ಡ್ ವಾಟ್ ಡಸ್ ಇಟ್ ಮೀನ್ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರು. ಆ್ಯಂಡ್ ಪರ್ಫಾರ್ಮ್ ಮಾಡಬೇಕಾದ್ರೆ ಶಿ ಪರ್ಫಾರ್ಮ್ ವಿತ್ ದ ಎಮೋಷನ್. ಪ್ರತಿ ಪದ ಏನು ಹೇಳ್ತೀನಿ ಅರ್ಥ ಮಾಡ್ಕೊಂಡು ಪರ್ಫಾರ್ಮ್ ಮಾಡೋದು. ಆ್ಯಂಡ್ ಆಬ್ವಿಯಸ್ಲಿ ಅಂದರೆ ಅವ್ರಿಗೆ ಆ್ಯಕ್ಷನ್ ಬರೋದಿಲ್ಲದ್ರಿಂದ ನಾವು ಡಬ್ ಮಾಡಿಸ್ಬೇಕಾಯ್ತು ಬೇರೆಯವರಿಂದ. ಬಟ್ ಸೊ ಏನು ಕನ್ಕ್ಲೂಡ್ ಮಾಡೋದು ಗೊತ್ತಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಸರ್, ನಿಮ್ಮಲ್ಲಿ ಯಾರಿಗಾದ್ರೂ ಪ್ರಶ್ನೆ ಕೇಳಕ್ಕಿದ್ದಲ್ಲಿ ನಾವು ಮೈಕ್ನ ಕಲ್ಪಿಸ್ತೀವಿ. ಕೊನೆಗೆ ನಾನು ಸೊ ಕೂತ್ಕೊಂಡೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್, ಎಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನಗೆ ನೀವು ಡೈರೆಕ್ಟರ್ ಆಗಿ
ಮತ್ತೆ ಪ್ರೊಡ್ಯೂಸರ್ ಆಗಿ ಆಕ್ಟರ್ ಆಗಿದ್ದೀನಿ ಇಂಡಸ್ಟ್ರಿಯಲ್ಲಿ. ನೀವೊಂದು ಕತೆ ಒಬ್ಬ ಹೊಸ ನಿರ್ದೇಶಕರ ಕತೆ ಫೇಸ್ಬುಕ್ಕಲ್ಲಿ ನೋಡಿದಾಗ ಆ ಕತೆ ಆಯ್ಕೆ ಮಾಡ್ಕೋಬೇಕಾದ್ರೆ ಜೊತೆಗೆ ಒಬ್ಬ ಹೀರೋನ ಮಾರ್ಕೆಟ್ ಹೇಗಿದೆ ಇವತ್ತಿನ ಹಾಕಿದ ದುಡ್ಡು ವಾಪಸ್ ಹೋಗ್ತೋ ಇಲ್ವೋ ಆ ಮಾರ್ಕೆಟ್ ಲೆವೆಲ್ ನೋಡಿಕೊಂಡು ಹೀರೋ ಅಥವಾ ಡೈರೆಕ್ಟರ್ ಅಥವಾ ಹೀರೋಯಿನ್ ಆಯ್ಕೆ ಮಾಡ್ಕೋತೀರೋ ಅಥವಾ ಕತೆ ಮೇಲೆ ನಿಮಗಿರೋ ಒಂದು ಕಾನ್ಫಿಡೆಂಟ್ ಏನಾದರೂ ಆಗಲಿ ಆಮೇಲೆ ಅನ್ನೋದು? ಅಂದರೆ ನಾನು ಕಂಪ್ಲೀಟ್ಲಿ ಡೈರೆಕ್ಟ್ರಿಗೆ ಆ ಆಪ್ಷನ್ ಕೊಟ್ಬಿಡ್ತೀನಿ. ಆ್ಯಂಡ್ ಅವ್ರು ಇಟ್ಸ್ ಕಂಪ್ಲೀಟ್ಲಿ ಹಿಸ್ ಕಾಲ್, ಬಿಕಾಸ್ ಅದು ಕ್ರಿಯೇಟಿವ್ ಕಾಲ್ ಅದು. ಬಟ್ ಅದರ ನಂತರ ಓಕೆ ಸರಿ, ಇವಾಗ ಈ ಹೀರೋಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟ್ರ್ ಮಾಡಿದಾಗ ಈ ಸ್ಟಾರ್ ಕಾಸ್ಟ್ ಎಲ್ಲ ಇದ್ದಾಗ ಇದನ್ನು ಈ ಬಜೆಟ್ನ ನಾವು ರಿಕವರ್ ಮಾಡೋಕ್ಕೆ ಆಗುತ್ತಾ ನಮ್ಮ ಕೈಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದುವರಿಯೋದು. ಅಲ್ಲ, ನೀವು ಅದೇ ತಾನೇ ಅಂದರೆ ಹಾಂ, ಮಾರ್ಕೆಟ್ ಹಿಂಗಿದೆ, ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳಿದ್ರಲ್ಲ. ಹಾಂ, ಸೊ ನಾನು ಅದೇ ಒಬ್ವಿಯಸ್ಲಿ ಯೋಚನೆ ಮಾಡೇ ಮಾಡ್ತೀನಿ. ಬಟ್ ಅದೇ ನಾನು ಯಾವತ್ತು ಈ ಹೀರೋನ ಹಾಕ್ಕೊಳ್ಳಿ ಅಂತ ಆಪ್ಷನ್ಸ್ ಕೊಡ್ಬೋದು ಇಫ್ ದೇ ಆರ್ ಕನ್ಫ್ಯೂಸ್ಡ್. ಆ ಥರ ಇದ್ದಾಗ ಮಾತ್ರ ಆಪ್ಷನ್ಸ್ ಕೊಡ್ಬೋದು ಅಷ್ಟೇ, ಬಿಟ್ಟರೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಡೈರೆಕ್ಟರ್ಸ್ ಕಾಲ್. ಸರ್, ಮಾತಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಸೀದಾನ ಕೂಡ ಹೇಳಿದ್ರು ತುಂಬ ದೊಡ್ಡ ಸ್ಕೇಲ್ ಸಿನಿಮಾ ಅಂತ ಹೇಳಿ. ಸೊ ನಾವು ಬಜೆಟ್ ಎಷ್ಟು ಅಂತ ಹೇಳ್ಬೋದು? 6.5 ಆಗಿದೆ ಫಸ್ಟ್ ಪ್ರಿಂಟ್ ಅಲ್ವಾ? ನಮಸ್ತೆ. ನಮಸ್ತೆ ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಡೈರೆಕ್ಟ್ ಮಾಡಿದ್ರಿ, ಜೊತೆಗೆ ಒಂದು ಒಳ್ಳೆ ಅವಕಾಶ ನಿಮ್ಗೆ ಸಿಕ್ಕಿದೆ ಸರ್. ಸಾಕಷ್ಟು ಜನ, ಎಷ್ಟೋ ಜನ ಈ ಥರ ಟ್ಯಾಲೆಂಟ್ ಸಾಕಷ್ಟು ಜನ ಹೊರಗಡೆ ಇದ್ರು ಕೂಡ ಅವ್ರಿಗಿರೋ ಅವಕಾಶಗಳು ಸಿಕ್ಕಿರೋದಿಲ್ಲ. ಮೊದಲನೇ ಸಿನಿಮಾದಲ್ಲೇ ರಚಿಸಿದಂಥ ಒಬ್ಬ ಸೂಪರ್ ಸ್ಟಾರ್ ನಿಮ್ಗೆ ಅವಕಾಶ ಕೊಡೋದು ನಿಜಕ್ಕೂ ಗ್ರೇಟ್ ವಿಚಾರ. ಸೊ ನಿಮ್ಮ ತಯಾರಿ ನೋಡಿ ಸರ್, ಒಬ್ಬ ಪೀಟರ್ ದೊಡ್ಡ ಸ್ಕೇಲ್ ಸಿನಿಮಾ ಮಾಡ್ತಿದ್ದೀವಿ, ಒಂದು ಸ್ಟಾರ್ ಕ್ಯಾಸ್ಟ್ ಇಷ್ಟು ಆಗಿದೆ. ಸೊ ನಿಮ್ಮ ತಯಾರಿ ನೋಡಿ ಅಂದರೆ ಫಸ್ಟ್ ಆಫ್ ಆಲ್ ಅದೇ ಅವಕಾಶ ಅನ್ನೋ ಪದ ಇದೆಯಲ್ಲ, ಅಂದರೆ ನಾನು ಪರ್ಸನಲ್ ನಾನು ಬಿಲೀವ್ ಮಾಡ್ತೀನಿ ಮತ್ತು ಟೀಮರ್ಗೆ ಒತ್ತಿ ಹೇಳ್ತಿದ್ದೆ, ಇದನ್ನ ನೀವು ಆಪರ್ಚುನಿಟಿ ಅಂತ ಯಾವತ್ತೂ ತೊಗೊಳ್ಬೇಡಿ, ಇದನ್ನ ರೆಸ್ಪಾನ್ಸಿಬಿಲಿಟಿಯಾಗಿ ತೊಗೊಳ್ಳಿ. ಇದನ್ನ ರೆಸ್ಪಾನ್ಸಿಬಿಲಿಟಿಗೆ ತೊಗೊಂಡಾಗ ಮಾತ್ರ ಅವ್ರು ನಮ್ಮ ಮೇಲೆ ಇಟ್ಟಿದ್ದ ಟ್ರಸ್ಟ್ ಏನಿದೆಯಲ್ಲ ಅದನ್ನು ನಾವು ನಿರ್ವಹಿಸೋಕ್ಕೆ ಸಾಧ್ಯ. ನಾವು ಡೆಲಿವರ್ ಮಾಡಿದ್ರೆ ಅವ್ರಿಗೆ ನಮ್ಮ ಥರ ಇನ್ನೂ ಜಾಸ್ತಿ ಹೊಸ ಫಿಲ್ಮ್ ಮೇಕರ್ಸ್, ಹೊಸ ಟೀಮ್ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಧೈರ್ಯ ಬರುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮೈಂಡ್ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಿದ್ದೆ. ನಾನು ಅದನ್ನೇ ನಂಬಿ ಕೆಲಸ ಮಾಡಿದ್ದು. ತಯಾರಿ ಅಂತ ಹೇಳಿದ್ರೆ ಅಂದರೆ ನಾನು ಇಡೀ ಫಿಲಮ್ ಬಗ್ಗೆ ಓವರಾಲ್ ಯೋಚನೆ ಮಾಡ್ಲಿಕ್ಕೆ ಹೋಗಿ, ಅಂದರೆ ಓವರಾಲ್ ಯೋಚನೆ ಮಾಡಿದೆ. ಬಟ್ ಫಾರ್ ಮಿ ಈಚ್ ಡೇ ವಾಸ್ ಇಂಪಾರ್ಟೆಂಟ್. ಸೊ ನಂದು ಪ್ಲ್ಯಾನಿಂಗ್ ವಾಸ್ ಫಾರ್ ಈಚ್ ಡೇ. ಓವರಾಲ್ ಫಸ್ಟ್ ಫಿಲಮ್ನ ಇಷ್ಟು ಬಜೆಟ್ ಆಗುತ್ತೆ ಈ ಫಿಲಮ್, ನಾನು ಅಂದ್ಕೊಂಡಂಗೆ ಮಾಡ್ಬೇಕಂದ್ರೆ ಇಷ್ಟು ಬಜೆಟ್ ಆಗುತ್ತೆ ಅನ್ನೋದು ದಟ್ ವಾಸ್ ದ ಫಸ್ಟ್ ಇದು ಪ್ರೊಜೆಕ್ಷನ್. ನೆಕ್ಸ್ಟ್ ಆ ಬಜೆಟ್ನ ನಾನು ಕರೆಕ್ಟಾಗಿ ಅಷ್ಟೇ ಬಜೆಟ್ ಮುಗಿಸ್ತೀನ. ಸೊ ದಟ್ ವಾಸ್ ಪಾರ್ಟ್ ಆಫ್ ಪ್ಲ್ಯಾನಿಂಗ್. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅನ್ನೋದಿದೆಯಲ್ಲ, ಅದು ಡೇ ಬೈ ಡೇ. ಸೊ ನಾನು ಈಗ ಪ್ಲ್ಯಾನಿಂಗ್ ಈ ಥರ ಇದೆ, ಬಟ್ ಎಕ್ಸಿಕ್ಯೂಟ್ ಇಷ್ಟೇ ಬಜೆಟ್ಲಿ ಮಾಡಬೇಕು ಅನ್ನೋದು ಒಂದು. ನೆಕ್ಸ್ಟ್ ನಾನು ಅಂದ್ಕೊಂಡ ರೀತಿಲೇ, ಬಿಕಾಸ್ ಅವರು ಈ ಪ್ರಾಜೆಕ್ಟ್ ಓಕೆ ಮಾಡಿದಾಗ ಸ್ಕ್ರಿಪ್ಟು ಹೌದು, ಪ್ಲಸ್ ನಾನು ಈ ಥರ ಮೂಡಲ್ಲಿರುತ್ತೆ ಸಿನಿಮಾ, ಈ ಥರ ವಿಷುವಲ್ ಇರುತ್ತೆ, ಈ ಥರ ಸೌಂಡ್ಸ್ಕೇಪ್ ಇರುತ್ತೆ ಅಂತ ಹೇಳಿದಾಗ ಅದನ್ನು ಡೆಲಿವರಿ ಮಾಡಬೇಕು. ಸೊ ಪ್ರಿಪ್ರೇಷನ್ ಅನ್ನೋದು ವಾಸ್ ಎವ್ರಿ ಡೇ ಜಾಬ್. ಅಂದರೆ ಸಿನಿಮಾ ಸ್ಟಾರ್ಟ್ ಮಾಡಿ 2 ವರ್ಷಕ್ಕಿಂತ ಮೇಲಾಗಿದೆ. ಎವ್ರಿ ಸಿಂಗಲ್ ಡೇ ಪ್ರಿಪ್ರೇಷನ್ ನಡೀತಾ ಇದೆ. ಇವತ್ತು ಇದಕ್ಕೂ ಪ್ರಿಪ್ರೇಷನ್ ನಡೆದಿದೆ. ಸೊ ಪುರ್ಸೊತ್ತಿಲ್ಲ. ಪ್ರಿಪ್ರೇಷನ್ ನಂದು ಮುಂದೆ ಅಲ್ಲ, ಇಡೀ ಟೀಮ್ದು. ಸೊ ಈಗ ಫಿಲಮಲ್ಲಿ ಚಂದ್ರಜಿತ್ ಬೆಳ್ಳೆಯಪ್ಪ ಆ್ಯಂಡ್ ಟೀಮ್ ಅಂತಿದೆ. ಫಿಲಮ್ ನೋಡಿದ್ಮೇಲೆ ಎಂಡಲ್ಲಿ ಫಿಲಮ್ ಬೈ ಚಂದ್ರಜಿತ್ ಬೆಳ್ಳೆ ಟೀಮ್ ಅಂತಿದೆ. ಸೊ ಇಟ್ಸ್ ಅ ಫಿಲಮ್ ಬೈ ದ ಎಂಟೈರ್ ಟೀಮ್. ಅದು ಫಿಲಮ್ ನೋಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಈ ಟೀಮ್ ಆ ಫಿಲಮ್ ಡೆಲಿವರ್ ಮಾಡಬೇಕು ಅಂದರೆ ಪ್ರಿಪ್ರೇಷನ್ ವಾಸ್ ಫ್ರಮ್ ಎಂಟೈರ್ ಟೀಮ್, ಎವ್ರಿ ಸಿಂಗಲ್ ಡಿಪಾರ್ಟ್ಮೆಂಟ್. ಯಾ, ಬೆಂಗಳೂರಲ್ಲೇ ಮಾಡಿದ್ದು. ಬಟ್ ಏನಂದರೆ ನನಗೆ ಈ ಫಿಲಮ್ ಏನಿದೆ ಅದಕ್ಕೊಂದು ಕನಸಿನ ಟೆಕ್ಸ್ಚರ್ ಇರಬೇಕು ಅಂತಿತ್ತು. ಒಂದು ಇಟ್ ಶುಡ್ ಫೀಲ್ ಲೈಕ್ ಅ ಡ್ರೀಮ್ ಅಂತ. ಸೊ ಲೊಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ನನಗೆ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು ಸಹ ನಿಮ್ಗೆ ನೋಡ್ಬೇಕಾದ್ರೆ ನಾನು ಬೆಂಗಳೂರಲ್ಲಿರೋ ಒಂದು ಕತೆ ನೋಡ್ತೀನಿ ನಾನು ಅನಿಸ್ಬಾರ್ದು. ಒಂದು ಕನಸಿನ ಲೋಕದಲ್ಲಿ ಇದ್ದೀನಿ ಅಂತ ಅನಿಸ್ಬೇಕು. ಕನಸಿನ ಲೋಕ ಅಂತ ಹೇಳಿದ್ರೆ ಫ್ಯಾಂಟಸಿ ಅಲ್ಲ. ಅಂದರೆ ಈ ಒಂದು ನಮ್ಮ ಸಾಂಗಲ್ಲಿ ಸ್ವಲ್ಪ ಫ್ಯಾಂಟಸಿ ಈ ಥರ ಎಲ್ಲ ತೋರಿಸಿದ್ರು. ಕನಸು ಅನ್ನೋದು ಬರೀ ಫ್ಯಾಂಟಸಿಗೆ ಲಿಮಿಟೆಡ್ ಅಲ್ಲ. ಕನಸು ಇಸ್ ಜಸ್ಟ್ ಲೈಕ್ ಯುವರ್ ಮೆಮೊರಿ. ನಿಮಗೆ ನಿಮ್ಗೆ ಚೈಲ್ಡ್ಹುಡ್ ಒಂದು ಮೆಮೊರಿ ರಿಕೌಂಟ್ ಮಾಡಿದಾಗ ಅದು ಎಕ್ಸಾಕ್ಟ್ಲಿ ನಡೆದಂಗೆ ನಿಮ್ಗೆ ರಿಕಾಲ್ ಮಾಡಲ್ಲ.
ಅದಕ್ಕೆ ಅದು ಟೆಕ್ಸ್ಚರೇ ಚೇಂಜ್ ಆಗುತ್ತೆ ನೀವು ಅದನ್ನ ರಿಕಾಲ್ ಮಾಡಿದಾಗ ಅಥವಾ ಅದು ನಿಮ್ಮ ಕನಸಿನ ರೂಪದಲ್ಲಿ ಬಂದಾಗ. ಸೊ ನನಗೆ ಫಿಲಮ್ ಆ ಥರ ಕಾಣಬೇಕಾಗಿತ್ತು. ಸೊ ಲೊಕೇಶನ್ ಬೆಂಗಳೂರಿಗೆ ಶೂಟ್ ಮಾಡಿದ್ರು ನಿಮ್ಗೆ ಅದೊಂದು ಬೇರೆದೇ ಟೆಕ್ಸ್ಚರ್ ಕೊಡೋ ಪ್ರಯತ್ನ ಮಾಡಿದ್ದೀವಿ. ಅದಾಗಲೇ ಹೇಳ್ದಂಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶಶಿಕುಮಾರ್ ಅವರಿಗೆ ತುಂಬ ಕಾಟ ಕೊಟ್ಟಿದ್ದೀವಿ ಆ ಲೆಕ್ಕದಲ್ಲಿ, ಪ್ರೊಡಕ್ಷನ್ ಡಿಸೈನರ್ ಆಗಲಿ ಮತ್ತು ಶ್ರೀವತ್ಸನ್ಗಾಗಲಿ. ಸೊ ಲಾಂಗ್ ಆನ್ಸರ್ ಬಟ್ ದಟ್ಸ್ ಆನ್ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಅದೇ ನಾನು ಸರ್ ಹೇಳ್ದಂಗೆ ಬ್ಲಾಗ್ ಬರೆದಾಗ ಡ್ಯೂ ಡ್ರಾಪ್ ಸನ್ಶೈನ್ ಅಂಡ್ ಬ್ಲೇಡ್ ಆಫ್ ಗ್ರಾಸ್ ಅಂತ ಬರೆದಿದ್ದು. ಸೊ ಯಾವಾಗಿಂದ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕನ್ನಡದ ಒಂದು ಟೈಟ್ಲ್ ಬೇಕಾಗಿತ್ತು. ಆ್ಯಂಡ್ ನಾನು ಆ ಇಂಗ್ಲೀಷ್ ಟೈಟ್ಲನ್ನ ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದರದ್ದು ಎಸೆನ್ಸ್ ಹೋಗುತ್ತೆ. ಆ್ಯಂಡ್ ನನಗೆ ಆಗ ರಶ್ಮಿ ಫಿಲಮ್ದು ಇಬ್ಬನಿ ತಬ್ಬಿದೇಳೆಯಲ್ಲಿ ಸಾಂಗ್ ಏನಿದೆ ಚೈಲ್ಡ್ಹುಡಲ್ಲಿ ತುಂಬ ಕೇಳಿ ತುಂಬ ಇಷ್ಟ ಆದ ಸಾಂಗ್, ದೊಡ್ಡಗೌಡ ಸರ್ ಬರ್ದಿರೋಂಥ ಇದು. ಸೊ ನನಗೆ ಆ ಟೈಟಲಲ್ಲಿ ಫಿಲಮ್ದು ಎಸೆನ್ಸ್ ಕಂಪ್ಲೀಟ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಅನಿಸ್ತು. ಪ್ಲಸ್ ಇನ್ನೊಂದು ಏನಂದರೆ ಅಂದರೆ ಆಗಲಿಂದ ಅಂದರೆ ಟ್ರೈಲರು ನೋಡಿದ್ದೀರಾ ಅಥವಾ ಇವರೆಲ್ಲ ಅಂದರೆ ಲ್ಯಾವಿಶ್ ಅಬ್ಜೆಕ್ಟಿವ್ಸ್ ಯೂಸ್ ಮಾಡಿದ್ದಾರೆ ಫಿಲಮ್ ಬಗ್ಗೆ. ಬಟ್ ನನಗೆ ಫಿಲಮ್ ನೋಡಬೇಕಾದ್ರೆ ಒಂದು ಕಾದಂಬರಿ ಓದಿದ ಅನುಭವ ಆಗಬೇಕು ಅನ್ನೋದೊಂದು ತುಂಬ ಇತ್ತು. ಅಂದರೆ ಫಿಲಮ್ ನೋಡಬೇಕಾದ್ರೆ ಅಂದರೆ ಇಲ್ಲಿ ನಿಮಗೆ ಈ ಥರ ಏನೇ ಅನಿಸಿದ್ರು ಫಿಲಮ್ ನಿಮಗೊಂದು ಬುಕ್ ಓದಿದ ಅನುಭವ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ. ಅಂದರೆ ಆ ನಿಟ್ಟಿನಲ್ಲೇ ಎಲ್ಲ ಇದು ಮಾಡಿದ್ದು. ಸೊ ಆ ಅನುಭವ ಕೊಡಬೇಕು ಅಂತ ಹೇಳಿದ್ರೆ ರೈಟ್ ಫ್ರಮ್ ಟೈಟಲ್ ಟು ದ ಪೋಸ್ಟರ್ ಟು ಮ್ಯೂಸಿಕ್ ಸಿನಿಮಾಟೋಗ್ರಫಿ ಎಲ್ಲನೂ ಇದರಲ್ಲೇ ಹೋಗಬೇಕು, ಒಂದು ಕಾದಂಬರಿ ಅನುಭವನ ಕೊಟ್ಕೊಂಡಿರಬೇಕು. ಸೊ ಆ ಲೆಕ್ಕದಲ್ಲಿ ಇಬ್ಬನಿ ತಬ್ಬಿದೇಳೆಯಲ್ಲಿ ಅನ್ನೋ ಟೈಟಲ್ಸ್. ಅಲ್ಲ ಅದು ಒಂದೊಂದ್ಸಲ ಚಂದ್ರಧರ ಆಗುತ್ತೆ, ಅದು ಒಂದ್ಸಲ ಚಂದ್ರಕಾಂತ್ ಆಗುತ್ತೆ ಪೇಪರ್ಗಳಲ್ಲಿ. ಅದು ನೀವು ಪ್ರೀತಿಯಿಂದ ಹೆಂಗೆ ಕರೆದ್ರು ಹಾಗೆ. ಓಕೆ. ಹಾಯ್. ಹಾಯ್. 7 Hours ಅಲ್ಲಿ ಚಂದ್ರಜಿತ್ ಅವ್ರ ಮೇಲೆ ಯಾಕೆ ಇಷ್ಟು ನಂಬಿಕೆ ಇತ್ತು? ಫಸ್ಟ್ ಹೇಳಿದ್ವಿ ಅವ್ರ ಸಿನಿಮಾಗೋಸ್ಕರ ಕಾಯ್ತಿದ್ದೆ ಅಂತ. ಅದಕ್ಕೆ ರೀಸನ್ ಏನು? ಆಮೇಲೆ 3 ಅನ್ನೋ ನಂಬರ್ ಯಾಕೋ ತುಂಬಾ ಸಲ ಬರ್ತಿದೆ, 3 ಸಲ ಸೆಟ್ಟಿಗೆ ಹೋದ್ವಿ, 3 ಗಂಟೆ ಸಿನಿಮಾ ಇತ್ತು. ಸೊ ಬಿಕಾಸ್ ನಾನು ಆ ಬ್ಲಾಗ್ ಓದಿದ್ನಲ್ಲ, ಆ್ಯಂಡ್ ಅಂದರೆ ಏಪ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಅನ್ನೋದು ಒಂದು ಚಿಕ್ಕ ಐಡಿಯಾ ಇತ್ತು ನನಗೆ. ಇದೆಲ್ಲ ಬಿಟ್ಟು ಐ ಥಿಂಕ್ ಚಂದ್ರಜಿತಿದ್ದು ದರ್ ಇಸ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ, ಅಂದರೆ ಸಿನಿಮಾ ಅಂತ ಬಂದಾಗ ಆ್ಯಂಡ್ ಆ್ಯಸ್ ಅ ಪರ್ಸನ್ ಎರಡು, ಆ ಆನೆಸ್ಟಿ ಇದ್ದಾಗ ನಂಬಿಕೆ ಜಾಸ್ತಿ ಇರುತ್ತೆ ಮನುಷ್ಯನ ಮೇಲೆ. ಅವನು ಸಿನಿಮಾ ಮಾಡಿದಾಗ ಅವನು ಎಷ್ಟು ಆನೆಸ್ಟಾಗಿ ಸಿನಿಮಾ ಮಾಡ್ತಾನೆ. ಸೊ ಒಂದು ಟ್ಯಾಲೆಂಟ್ ಆನೆಸ್ಟಿ ಎರಡೂ ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು ಅಲ್ವಾ. ಸೊ ಐ ಥಿಂಕ್ ದಟ್ ಈಸ್ ದ ಮೇನ್ ರೀಸನ್. ಆ್ಯಂಡ್ ಅವ್ರದ್ದು ಅಂದರೆ ಪರ್ಸ್ನಾಲಿಟಿ ಆಗಲಿ, ಆ ಪರ್ಸ್ನಾಲಿಟಿ ಒಂದು ಯಾವ ಥರದ ಸಿನಿಮಾ ಮಾಡ್ಬೋದು ಅನ್ನೋದು ಆಗಲಿ, ಆ ಥರದ ಸಿನಿಮಾ ಕನ್ನಡದಲ್ಲಿ ತುಂಬ ಅಗತ್ಯ ಇದೆ. ಆ್ಯಂಡ್ ಆ ಥರ ಒಬ್ಬ ಫಿಲ್ಮ್ ಮೇಕರ್ ಇಲ್ಲ ಕನ್ನಡದಲ್ಲಿ ಸದ್ಯಕ್ಕೆ. ದ ವೇ ಹೀ ಕ್ಯಾನ್ ಡೂ ದ ಫಿಲ್ಮ್, ಆ ಥರದ್ದೊಂದು ಸಿನಿಮಾ ಮೇಕರ್ದು ನಮ್ಮ ಇಂಡಸ್ಟ್ರಿ ಒಂದು ಅಗತ್ಯ ಇತ್ತು. ಸೊ ಅವರಿಂದ ಒಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ಬೋದು ಈ ಅಂದರೆ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ, ಬಟ್ ಅದರಲ್ಲೂ ಒಂದು ಅದು ಗೊತ್ತಿರಬೇಕಲ್ಲ ನಿಮಗೆ, ರೊಮ್ಯಾಂಟಿಕ್ ಫಿಲ್ಮ್ ಮಾಡೋಕ್ಕೂ ಗೊತ್ತಿರಬೇಕು ನಿಮಗೆ, ನಿಮ್ಮ ಒಳಗಡೆ ಒಂದು ರೊಮ್ಯಾನ್ಸ್ ಅಂತ ಇರಬೇಕು ಫಸ್ಟ್ ಆಫ್ ಆಲ್. ಸೊ ಚಾನ್ ಒಳಗಡೆ ತುಂಬಿ ತುಳುಕ್ತಾ ಇದೆ. ಸೆಕೆಂಡ್ ಕ್ವೆಶನ್ ಇಲ್ಲ, ನಂಬರ್ 3 ಇಂಟು 2 ಮಾಡಿದ್ರೆ ಕೇಳ್ಬೋಯಿತ್ತು 6 ಅಂತ ಹೇಳಿ. ಎನಿಬಡಿ ಎಲ್ಸ್ ಆರ್ ಅಲ್ಲಿ? ಎಸ್ ಸರ್, ಅಲ್ಲೊಂದು ನಿಮಿಷ, ಅಲ್ಲಿ ಈ ಕಡೆ ಮೈಕ್ ಕೊಡ್ತಾರೆ ಕ್ಯಾಮ್ರಾಸ್ ಹತ್ರ.
ಅಂದರೆ ಎಲ್ಲ ಸೀಕ್ವೆನ್ಸು ಚಾಲೆಂಜಿಂಗೆ. ಸಿಂಪಲ್ ಶೂಟ್ ಇರ್ಬೇಕಾದ್ರೆ ತುಂಬ ರಿಲ್ಯಾಕ್ಸ್ಡ್ ಆಗಿರೋಕ್ಕೂ ಭಯ ನನಗೆ. ಅಂದರೆ ಎಲ್ಲ ಆರಾಮಾಗಿ ಹೋಗ್ತಿರ್ಬೇಕಾದ್ರೆ ನನಗೆ ಇಲ್ಲ ಏನೋ ಸರಿಯಿಲ್ಲ ಅನ್ನೋ ಫೀಲಿಂಗ್. ಸೊ ಒಂದು ಅದಾಗಲೇ ಹೇಳ್ದಂಗೆ ಅಂದ್ಕೊಂಡಿದ್ದು ಬಜೆಟಲ್ಲಿ ಎವ್ರಿ ಡೇ ನಂದು ಬಜೆಟ್ ಶೀಟ್ ಹಾಕ್ಕೊಂಡಿದ್ದೀನಿ. ಓವರಾಲ್ 75 ಡೇಸ್ ಶೂಟ್ ಮಾಡಬೇಕು ಅಂತ, ಎವ್ರಿ ಡೇಗೆ ಇಷ್ಟೇ ಬಜೆಟ್ ಎಲೋಕೇಟ್ ಮಾಡಬೇಕು ಅಂತ ಪರ್ಸ್ನಲ್. ಆ ಬಜೆಟಲ್ಲಿ ಮುಗಿಸ್ಬೇಕು ಅನ್ನೋದು ಒಂದು. ಸೆಕೆಂಡ್, ಹಂಗೆ ಆ್ಯಕ್ಟರ್ಸ್ಗೆ ನಾನು ಬೌಂಡ್ರಿ ಹಾಕ್ತಿದ್ದೆ. ಅಂದರೆ ಚಾಲೆಂಜ್ ಅನ್ನೋದು ಬರೋದು ಇಟ್ಸ್ ನಾಟ್ ಜಸ್ಟ್ ಲಾಜಿಸ್ಟಿಕಲ್ ಥಿಂಗ್, ಆ್ಯಂಡ್ ಎಮೋಷನ್ ತೆಗ್ಸೋದು ಒಂದು ಚಾಲೆಂಜಿಂಗ್ ವಿಷಯನೇ. ಬಟ್ ಐ ವಾಸ್ ಲಕ್ಕಿ ಆನ್ ದ್ಯಾಟ್ ಫ್ರಂಟ್ ಬಿಕಾಸ್ ತುಂಬ ಟ್ಯಾಲೆಂಟೆಡ್ ಕಾಸ್ಟ್ ಇದ್ರು. ವಿಹಾನ್ ಆಗಲಿ, ಅಂಕಿತಾ ಆಗಲಿ, ಮಯೂರಿ ಆಗಲಿ, ಸಾಲ್ಮಿನ್ ಸರ್ ಇದ್ದಾರೆ ಇಲ್ಲಿ, ಗಿರಿಜಾ ಮ್ಯಾಮ್ ಆಗಲಿ, ರಕ್ಷಿತ್ ಕಾಪ್ ಅವರು ಇದ್ದಾರೆ. ಸೊ ಟ್ಯಾಲೆಂಟೆಡ್ ಕಾಸ್ಟ್ ಇದ್ರು. ಸೊ ಬಟ್ ಆ ಎಮೋಷನ್ ನಾನು ಅಂದ್ಕೊಂಡಿದ್ದ ರೀತಿಲೇ ಬರಬೇಕು ಅನ್ನೋದು ಇಲ್ಲ. ಅಂದರೆ ಸ್ಮೈಲ್ ಅನ್ನೋದು ಒಂದಿಷ್ಟು ಹೆಚ್ಚಿಗೆ ಆದರೂ ಅದು ಅಲ್ಲಿ ಇಂಪ್ಯಾಕ್ಟ್ ಆಗಲ್ಲ, ನಿಮಗೆ ಇನ್ಯಾವುದೋ ಸೀನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ಡಿಗ್ರಿ ಆಫ್ ಎಮೋಷನ್ಸ್ ಕರೆಕ್ಟ್ ಇದೆ ಇಲ್ವೋ ಅನ್ನೋ ಜಡ್ಜ್ಮೆಂಟ್ ನಾನು ತೊಗೊಳ್ಬೇಕಲ್ಲ, ಅದು ಚಾಲೆಂಜಿಂಗ್. ನೆಕ್ಸ್ಟ್ ಪರ್ಫಾರ್ಮೆನ್ಸಿಂಗ್ ಬರಬೇಕು, ಎಮೋಷನ್ಸಿಂಗ್ ಬರಬೇಕು, ಬಟ್ ವಿಜುವಲ್ ಇದೇ ರೀತಿ ಬರಬೇಕನ್ನೋದು ಇನ್ನೊಂದು ಪ್ಯಾರಾಮೀಟ್ರ್ ಅಲ್ವಾ. ಸೊ ಬಟ್ ಇನ್ ಅ ಗಿವನ್ ಫ್ರೇಮ್ ಆಫ್ ಟೈಮ್ ಅದನ್ನ ಅಚೀವ್ ಮಾಡೋದು, ಶಿವಸನ್ನು ಪುಷ್ ಮಾಡಬೇಕಲ್ಲ ನಾನು, ಪಾಪ ಅವ್ರಿಗೆ ಅಂದರೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ. ಸೊ ಅವ್ರಿಗೆ ಇನ್ನೂ ಚಾಲೆಂಜಿಂಗ್ ಅದು. ನಾವಿಬ್ಬರು ಅಂದ್ಕೊಂಡಿದ್ದನ್ನ ತೆರೆ ಮೇಲೆ ತರೋದು ವಿತ್ ಟೈಮ್ ಕನ್ಸ್ಟೆಂಟ್ಸ್ ಆ್ಯಂಡ್ ವಿತ್ ಬಜೆಟ್ ಕನ್ಸ್ಟೆಂಟ್ಸ್. ಅಂದರೆ ಬಿಗ್ ಬಜೆಟ್ ಫಿಲಮೇ, ಬಟ್ ಹಂಗಂತೇಳಿ ನಾನು ಆರಾಮಾಗಿ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದಕ್ಕೆ ಇಷ್ಟ ಅಂದರೆ ಇಷ್ಟೇ, ಅಷ್ಟೆಲ್ಲ ಆಗಬೇಕು. ಸೊ ಅಷ್ಟು ಬಜೆಟ್ ಒಳಗೆ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಅವ್ರಿಗೂ ಚಾಲೆಂಜ್. ಸೊ ಒಂದು ಲೆಕ್ಕದಲ್ಲಿ ಚಾಲೆಂಜ್ ಅನ್ನೋದು ನನಗೆ ಕಮ್ಮಿ ಇತ್ತು, ನನ್ನ ಜೊತೆ ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಜಾಸ್ತಿ ಇತ್ತು. ಎಸ್ಪೆಷಲಿ ಒಂದು ಏಡಿಸ್ ಪಾಪ ದಿವಸ ಬೈಸ್ಕೊಳ್ತೀನಿ, ನನ್ನ ಜೊತೆ ಕೆಲಸ ಮಾಡೋದು ತುಂಬ ಕಷ್ಟ. ಸೊ ನನ್ನ ತಾಳ್ಕೊಂಡು ಬಂದಿದ್ದೆ. ನನ್ನದು ಇವತ್ತು ಸಹ ಪಾಪ ಬೈದೆ ಅವ್ರಿಗೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬಟ್ ದಟ್ಸ್ ಸೊ ಕೆಲಸ ಅಂತ ಬಂದಾಗ ಹಾಗೆ. ಬಟ್ ಅಂದರೆ ನೀವು ಈ ಸಿನಿಮಾಗೆ ಏನು ಕೊಟ್ಟಿದ್ದೀರಲ್ಲ ಅದು ಲೈಫ್ ಟೈಮ್ ಇಟ್ ವಿಲ್ ಸ್ಟೇ ವಿತ್ ಮೀ. ವೆರಿ ಗುಡ್ ಕಿಡ್ಸ್. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ಲ್ಯಾಡ್ ದಟ್ ಐ ಗಾಟ್ ಟು ವರ್ಕ್ ವಿತ್ ಮೈ ಏಡಿಸ್. ರಾಜ್, ಅಶ್ವಿನಿ, ಪರೀಕ್ಷಿತ್, ಹರೀಶ್, ಪ್ರವಣ್, ಮಿಂಚು ಜೊತೆಗೆ ನಮ್ಮ ರಕ್ಷಿತ್ ಸಹ ಏಡಿ ಥರನೇ ವರ್ಕ್ ಮಾಡ್ತಿದ್ರು. ಥ್ಯಾಂಕ್ಸ್ ರಕ್ಷಿತ್. ಮತ್ತು ನಮ್ಮ ಶಶಿ ಕುಮಾರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅದು ಸ್ಟೇಜ್ ಮೇಲೆ ಹತ್ತಲ್ಲ ಅಂತ ಆಗ್ಲಿಂದ ಒಂದು ವಾರ ಅಂತ ಹೇಳ್ತಿದ್ದೀನಿ, ಸ್ಟೇಜ್ ಮೇಲೆ ಹತ್ತಾನೆ ಇಲ್ಲ ಈಗಲೂ. ಅಂದರೆ ಹಿ ಆಲ್ಸೋ ವರ್ಕ್ಡ್ ಆಸ್ ಎನ್ ಏಡಿ. ಸೊ ಅಂದರೆ ವಿತೌಟ್ ಶಶಿ ಅಂದರೆ ದಿಸ್ ಫಿಲಮ್ ವುಡಂಟ್ ಹ್ಯಾವ್ ಲುಕ್ಡ್ ಲೈಕ್ ಹೌ ಇಟ್ ಇಸ್ ಲುಕಿಂಗ್ ನೌ. ಸೊ ಒಂದು ನಿಮಿಷ ಆದರೂ ಕಾಣಿಸ್ಕೊಳ್ಳಿ ಸ್ಟೇಜ್ ಮೇಲೆ, ಬನ್ನಿ, ಜಸ್ಟ್ ಕಮ್ ಆನ್ ಸ್ಟೇಜ್. ಮತ್ತು ರಾಜೇಶ್ ಅಣ್ಣನು, ಹೌದು ರಾಜೇಶ್ ಅಣ್ಣ, ನಮ್ಮ ಲೈನ್ ಪ್ರೊಡ್ಯೂಸರ್ ರಾಜೇಶ್ ಅಣ್ಣನು, ಹೌದು ಇಲ್ಲಿ ರಾಜೇಶ್ ಅಣ್ಣ ಕಾಣಿಸ್ತಾನೆ ಲೈಟ್ ಮುಂದೆ ಇದ್ದೀರಾ. ಸೊ ರಾಜೇಶ್ ಅಣ್ಣ ಮತ್ತು ಶಶಿಕುಮಾರ್ ಇಬ್ಬರು ಸೇರಿ ಅಂದರೆ ಫಿಲಮ್ ನನ್ನಿಂದ ಒಂದಿಷ್ಟು ಪ್ರೆಷರ್ ಅವರು ದೇ ಸೋಕ್ಡ್ ಇನ್ ಆಲ್ ದ ಪ್ರೆಷರ್ ಸೊ ದಟ್ ನನಗೆ ಜಸ್ಟ್ ಕ್ರಿಯೇಟಿವ್ ಇದರ ಮೇಲೆ ಫೋಕಸ್ ಮಾಡೋ ಥರ ಆಗಲಿ ಅಂತ. ಸೊ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಇಲ್ಲಿ ಅದೇ ಈಗ ನಾನು ಯೋಚನೆ ಮಾಡೋದು ಯಾವಾಗಲೂ ರಕ್ಷಿತ್ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ಹೊರಗಡೆಯಿಂದ ಬಂದಿದ್ದು. ನನಗೆ ಇವತ್ತವರೆಗೂ ನಾನು ಸಿನಿಮಾಗೆ ಬರ್ತೀನಿ ಅಂತ ಬಂದವನಲ್ಲ. ಆವಾಗ ಯೋಗರಾಜ್ ಭಟ್ ಸರ್ ಅವ್ರು ಗರಡಿಲಿ ಯಾರೊಬ್ಬರು ನೋಡಿದ್ರು, ಯೋಗರಾಜ್ ಭಟ್ ಸರ್ ನಿಮ್ಮನ್ನು ನೋಡಿ ಕರೀತಾ ಇದ್ದಾರೆ ಬನ್ನಿ, ಆ ಥರ ಬಂದಿದ್ದು. ಇಲ್ಲಿ ಚಂದ್ರಜಿತ್ ಅವರು ಬಂದು ಕೇಳಿದ್ರು. ಮಧ್ಯದಲ್ಲಿ ಯಾವ ಸಿನಿಮಾನೂ ನಾನು ಒಪ್ಕೊಳ್ಳಿಲ್ಲ, ಬಟ್ ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಅವಾಗ ಯೋಗರಾಜ್ ಭಟ್, ಇವಾಗ ರಕ್ಷಿತ್ ಶೆಟ್ಟಿ. ಸೊ ಈಗಿನ ಕಾಲದಲ್ಲಿ ಮನುಷ್ಯ ಒಂದು $100 ಕೊಡೋದೇ ದೊಡ್ಡ ವಿಷಯ, ಅದರಲ್ಲಿ ಇಷ್ಟು ಕೋಟಿ ಹೊರಗಡೆ ಅವ್ನಿಗೆ ಹಾಕ್ತಾರಲ್ಲ. ಸೊ ಆ ಟ್ಯಾಲೆಂಟ್ ನೋಡಿ, ಆ ಪೊಟೆನ್ಷಿಯಲ್ ಏನು ನೋಡಿರ್ಬೋದು ನನ್ನಲ್ಲಿ ಅಂತ ನಾನು ಪ್ರತಿ ಸೀನಲ್ಲೂ ನಾನು ಅದನ್ನು ಯೋಚನೆ ಮಾಡಿ ಐ ಹ್ಯಾವ್ ಟು ಗಿವ್ ಫುಲ್ ನನ್ನ ಕಮಿಟ್ಮೆಂಟ್ ಅಂತ ಹಂಗೆ ಮಾಡ್ತಾಯಿದ್ದೆ. ಇನ್ನು ಅದರಲ್ಲಿ ಈಗ ಸಿನಿಮಾ ಎಲ್ಲ ನೋಡಾದ್ಮೇಲೆ ಬಂದು ನನಗೆ ಕಾಂಪ್ಲಿಮೆಂಟ್ ಕೊಡ್ತಾರಲ್ಲ, ನಂಗೆ ತುಂಬ ಖುಷಿ ಆಗುತ್ತೆ. ನಾನು ಇನ್ನೂ ಸಿನಿಮಾ ನೋಡಿಲ್ಲ, ನಾವು ಯಾರೂ ಸಿನಿಮಾ ನೋಡಿಲ್ಲ, ಅಂಕಿತ ಆಗಲಿ ಮಯೂರಿ ಆಗಲಿ, ನಾವೆಲ್ಲ ಟ್ರೈಲರೂ ನೋಡಿರಲಿಲ್ಲ, ಇವತ್ತೇ ಫಸ್ಟ್ ನೋಡಿದ್ದು. ಸೊ ಅಂದರೆ ನಮ್ಗಳು ನಂಬ್ಕೊಂಡು ಇಷ್ಟು ಕೋಟಿ ದುಡ್ಡು ಹಾಕ್ತಾರಲ್ಲ, ಸೊ ಅದಕ್ಕೆ ನಾನು ಯಾವಾಗಲೂ ಆಭಾರಿ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಸರ್, ಅಷ್ಟೇ ಅಲ್ಲ. ಹೌದು, ಅಪ್ಪ ಅದಂದರೆ ಈಗ ಸಿನಿಮಾನ ಚಿಕ್ಕ ವಯಸ್ಸಲ್ಲಿ ನೋಡಿಕೊಂಡು ಬೆಳೆದಿರ್ತೀವಿ.
ನಾನು ಆವಾಗಲೇ ಹೇಳಿದ್ನಲ್ಲ, ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋದು ಒಂದು ಕಡೆ ಆದರೆ, ನಮ್ಮ ಜೀವನ ಅಂತ ನಾವು ನೋಡ್ಕೊಂಡು ಬಂದಾಗ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ರೆಡಿ ಆಗೋದಾಗಲಿ, ಅಪ್ಪ ಬ್ಯಾಂಕಿಂದ ಬಂದ್ರ, ಅಮ್ಮ ಎಲ್ಲ ಒಂಥರ ಹಾಲ್ಗೆಲ್ಲ ಕೂತ್ಕೊಂಡು ಎಲ್ಲರೂ ರೆಡಿಯಾಗಿ ಹೋದ್ವಾ, ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ವಾ ಅನ್ನೋ ಒಂದು ಏನು ನೆನಪಿದೆ ಅಲ್ವಾ, ಆ ನೆನಪು ತುಂಬ ಸ್ಟ್ರಾಂಗ್ ಇದೆ. ಅದೊಂಥರ ಹಬ್ಬ ಆಚರಿಸೋ ಹಾಗೆ. ನೋಡುವಾಗಲಿ ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಸಿನಿಮಾ ನೋಡುವಾಗಲಿ ಅಥವಾ ಯಾವುದೋ ಮ್ಯಾಗ್ಝಿನ್ ನೋಡೋದಾಗಲಿ, ಆ ಹೀರೋಯಿನ್ ಯಾವ ರೀತಿ ಕೂತ್ಕೊಂಡಿದ್ದಾರೆ, ಯಾವ ರೀತಿ ಬಟ್ಟೆ ಹಾಕಿದ್ದಾರೆ, ಯಾಕೆ ಇಷ್ಟೊಂದು ಇಷ್ಟ ಇವ್ರಿಗೆ, ಮೇಕಪ್ ಅಂದರೆ ಏನು, ಇಷ್ಟೆಲ್ಲ ಒಂಥರ ಯೋಚನೆ ಮಾಡ್ತಿರ್ತೀವಿ ಚಿಕ್ಕವರಿದ್ದ. ಅಂದರೆ ನಾನು ಚಿಕ್ಕವಳಿದ್ದಾಗ ಹಂಗೆ ಯೋಚನೆ ಮಾಡಿದ್ದೆ. ಇವತ್ತು ನೋಡಿದಾಗ ನನ್ನ ತಂಗಿಗೆ ಅದೇ ಅಂತಿದ್ದೆ, ಏನಿದು ನಾನಾ ಹಿಂಗೆ ಬರ್ತಿದ್ದೀನ, ಏನು ಆ್ಯಕ್ಟಿಂಗ್ ಮಾಡಿದ್ದೀನಿ, ಅವಳು ನನಗೇನು ಗೊತ್ತೇ ಆಗ್ತಿಲ್ಲ ಅನ್ನೋ ಥರ ಒಂಥರ ಬ್ಲ್ಯಾಂಕ್ ಅಂತಾರಲ್ಲ ಹಾಗೆ. ಬಿಕಾಸ್ 2 ವರ್ಷದಿಂದ ನಾವಿಲ್ಲಿ ಕೆಲಸ ಮಾಡ್ತಾ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ನನಗಂತೂ ಎಸ್ಪೆಷಲಿ ನಮಗೆ ಪರಂಬ ಸ್ಟುಡಿಯೋಸ್ ಒಂಥರ ಮನೆ ಥರನೇ ಆಗಿಬಿಟ್ಟಿದೆ ಸರ್. ನನಗೆ ಇವರು ಈ ಥರ ಏನೋ ಸಿನಿಮಾ ಮಾಡಿದಾರಂತೆ, ನಾನು ಹೋಗಿದ್ದೀನಂತೆ, ಆ್ಯಕ್ಟ್ ಮಾಡಿದ್ದೀನಂತೆ, ಮಾಡ್ತಿದ್ದೀನಂತೆ, ಏನು ಒಂಥರ ಬ್ಲ್ಯಾಂಕ್ ಆದಂಗೆ ಇದೆ. ಅದೇ ನಾನು ಈ ಚಿತ್ರದಲ್ಲಿ ಯಾರ ಒಂದು ರಿಯಾಕ್ಷನ್ಗಾಗಿ ಕಾಯ್ತಿದ್ದೀನಿ ಅಂತಂದರೆ ಬಹುಶಃ ಅದು ನನ್ನ ತಂದೆ ತಾಯಿ, ನನ್ನ ತಂಗಿದಂತ ಕಾಣಿಸುತ್ತೆ. ಇವತ್ತು ಟ್ರೈಲರ್ ನೋಡುವಾಗ ನನ್ನ ತಂಗಿನ ಆಗಾಗ ನೋಡ್ತಿದ್ದೆ, ಏನು ಮಾಡ್ತಿದ್ದಾಳೆ, ನಗ್ತಿದ್ದಾಳ, ಅಳ್ತಿದ್ದಾಳ ಅಂತ. ಅಷ್ಟೇ ಬಿಟ್ಟರೆ ಎಲ್ಲ ಏನಂತ ಹೇಳ್ತಾರೆ, ಕಲಾವಿದರಿಗೆ ಪ್ರೇಕ್ಷಕರೇ ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ರಿಯಾಕ್ಟ್ ಮಾಡಿ ಹೇಳಬೇಕು ಸರ್. ನೀವು ಹೇಳಿದಾಗ ನೀವು ಹೇಗೆ ನನಗೆ ಪ್ರೋತ್ಸಾಹ ಮಾಡ್ತೀರಾ ಅಥವಾ ನಮ್ಮ ಚಲನಚಿತ್ರವನ್ನು ಪ್ರೋತ್ಸಾಹ ಮಾಡ್ತೀರಾ, ಅದ್ರ ಬೇಸಿಸ್ ಮೇಲೆ ಬಹುಶಃ ನನ್ನ ರಿಯಾಕ್ಷನ್ ಇರುತ್ತೆ ಅನಿಸುತ್ತೆ. ಸದ್ಯಕ್ಕೆ ಇಟ್ ಇಸ್ ಆಲ್ ಬ್ಲ್ಯಾಂಕ್ ಅಷ್ಟೇ, ಗೊತ್ತಾಗೋದಿಲ್ಲ ನನಗೆ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ನನ್ನ ಮೊದಲನೇ ಸಾಂಗ್ ಇದು. ಈ ಥರ ಸಾಂಗ್, ಈ ಥರ ಪರ್ಫಾಮೆನ್ಸ್ ಮತ್ತು ಲೊಕೇಶನ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಶ್ರೀವತ್ಸನ್ ಅವ್ರಿಗೆ. ಅವರ ಸಿನಿಮಾಟೋಗ್ರಫಿ, ಇಟ್ ಈಸ್ ರಿಟನ್ ಆಲ್ ಓವರ್ ದಿಸ್ ಸಾಂಗ್. ಎಷ್ಟು ಚೆನ್ನಾಗಿ ಕಲರ್ ಗ್ರೇಡಿಂಗ್ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು. ಮತ್ತು ನವ್ಯ ಹಿಯರ್, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ನವ್ಯ. ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್. ಈ ಒಂದು ಸಾಂಗೇ ಅಂತ ಅಲ್ಲ, ಪ್ರತಿ ಸಾಂಗ್ ಎಲ್ಲ ಕ್ಯಾರೆಕ್ಟರ್ಸ್ದು ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ನವ್ಯ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾ ಇರೋದು. ಆ್ಯಂಡ್ ಬ್ಯೂಟಿಫುಲ್ ಜಾಬ್. ಈ ಸಾಂಗ್ ಏನು ಹಿಟ್ಟಾಗಿದೆ ಅದ್ರ ಮುಂದೆ ನಾನು ಕಾಣ್ತಾ ಇದ್ದೀನಿ, ಬಟ್ 150-200 ಕ್ರೂ ಮೆಂಬರ್ಸ್ ಎಫರ್ಟ್ ಅದು. ಸೊ ಅವರೆಲ್ರಿಗೂ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಿದೆ. ಅವರೆಲ್ಲರೂ ವರ್ಕು ರೆಕಗ್ನೈಸ್ ಆಗ್ತಿದೆ ಅಂತ ಖುಷಿ ಆಗ್ತಿದೆ. ಶಂಕರ್ ನಾಗ್ ಸರ್ ಹೆಸರಿದೆಯಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ಐ ಥಿಂಕ್ ನಮ್ಮ ನಿರ್ದೇಶಕರು ಏನೋ ಹೇಳ್ಬೇಕಂತಿದ್ದಾರಾ ಫೈನಲಿ ಸರ್? ಇಲ್ಲಿ ಲಾಸ್ಟ್ 2 minutes ನಮ್ಮ ಡೈರೆಕ್ಟರ್ ಏನೋ ಹೇಳ್ಬೇಕಂತಿದ್ದಾರೆ ಸರ್. ಫಸ್ಟ್ ಆಫ್ ಆಲ್ ಅಗೇನ್ ರಕ್ಷಿತ್ ಸರ್ಗೆ ಬಿಗ್ ಥ್ಯಾಂಕ್ಸ್. ಅಂದರೆ ಫಸ್ಟ್ ಆಫ್ ಆಲ್ ಪರಮ ಸ್ಟುಡಿಯೋಸ್ ಅನ್ನೋ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿ ಅಲ್ಲಿ ರೈಟರ್ಸ್ಗೊಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರದ್ದು ಸಿನಿಮಾ ಮೇಲಿನ ಪ್ರೀತಿ ನಮಗೆ ಇಟ್ಸ್ ವೆರಿ ಆಸ್ಪಿರೇಷನಲ್ ಆ್ಯಂಡ್ ತುಂಬ ಇನ್ಸ್ಪಿರೇಷನಲ್ ಆಲ್ಸೋ. ಸೊ ಆ ಒಂದು ವೇದಿಕೆಯಲ್ಲಿ ಅಂದರೆ ಐ ಹ್ಯಾವ್ ಮೈ ಫೆಲೋ ಡೈರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ ಆಲ್ಸೋ, ಲೈಕ್ ಅಭಿ ಸರ್ ಇದ್ದಾರೆ, ಕಿರಣ್ ರಾಜ್ ಅವರು ಇದ್ದಾರೆ, ಸಚಿನ್, ರಾಹುಲ್, ಪೂಜಾ, ನಾಗಾರ್ಜುನ್, ಅಭಿಲಾಷ್, ಮತ್ತು ಪರಮ ಎಂಟೈರ್ ಟೀಮ್ ಏನಿದೆ, ಸಿಂಧೂರ ಆಗಲಿ, ಶಮನ್ ಆಗಲಿ, ಅಫ್ಕೋರ್ಸ್ ಶ್ರೀನಿವಾಸ್ ಸರ್ ಆಗಲಿ. ಸೊ ಆನ್ ಎವ್ರಿ ಡೇ ಬೇಸಿಸ್ ಅಂದರೆ ಈಚ್ ಆಫ್ ಅಸ್ ಇಸ್ ಡಿಫ್ರೆಂಟ್. ಆಸ್ ಅ ಫಿಲ್ಮ್ ಮೇಕರ್ ನಮಗೊಂದು ಫಿಲ್ಮ್ ಮೇಲೆ ಸೆನ್ಸಿಬಿಲಿಟಿ ಡಿಫ್ರೆಂಟ್ ಇದೆ, ಬಟ್ ಅಲ್ಲಿ ಇಟ್ಸ್ ಅ ಮೆಲ್ಟಿಂಗ್ ಪಾಯಿಂಟ್ ಆಫ್ ಪೀಪಲ್ ವಿತ್ ಡಿಫ್ರೆಂಟ್ ಸಿನಿಮಾ ಸೆನ್ಸಿಬಿಲಿಟೀಸ್. ಅದರಿಂದ ಈ ಒಂದು ಇಷ್ಟು ವರ್ಷ ಜರ್ನಿಲಿ ನನಗೆ ಆ್ಯಸ್ ಅ ರೈಟರ್, ಆ್ಯಸ್ ಅ ಫಿಲ್ಮ್ ಮೇಕರ್ ಆ್ಯಂಡ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ತುಂಬ ಕಲೀಲಿಕ್ಕೆ ಸಿಕ್ತು. ಸೊ ಅದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಅದೇ ಅಂದರೆ whatever trust you have bestowed on the team, I always told that we'll try from all our heart we'll try to so and ನಾನು ಈ ಸಿನಿಮಾ ಏನು ಯಾವ ಥರ ಇರಬೇಕು ಆ ಕಲ್ಪನೆ ಏನಿತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದಂಥ
DOP, music director, editor, production designer, especially VFX team, Pinaka team, and Pinaka team ಇಲ್ಲದೆ ಈ ಫಿಲಮ್ ನಾನು ಅಂದ್ಕೊಂಡ ರೀತಿ ಮಾಡ್ಲಿಕ್ಕೆ ಆಗ್ತಿಲ್ಲ. ನೀವು ಬರೀ ಫ್ಯಾಂಟಸಿ ಆಸ್ಪೆಕ್ಟ್ ನೋಡ್ತಿದ್ದೀರಾ, ಬಟ್ ಫಿಲಮ್ ನೋಡಿದ್ಮೇಲೆ ಇನ್ನೂ ಸುಮಾರು ಅಷ್ಟು ವಿಷಯಗಳಿದೆ, ಅದು ಪಿನಾಕ ಟೀಮ್ ಇಲ್ಲದೆ ಮಾಡ್ಲಿಕ್ಕೆ ಆಗ್ತಿರಲ್ಲ. ಆ್ಯಂಡ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಅವರು ಪಾಪ ಎವ್ರಿ ಡೇ 9 o'clock 10 o'clock ನಿನ್ನೆ ಮೊನ್ನೆ ಎಲ್ಲ 12-1 ಗಂಟೆ ತನಕ ನಮ್ಮ ತೇಜಸ್ ಕನ್ಫರ್ಮ್ ಇಸ್ ತೇಜಸ್ ಇವರೆಲ್ಲ ರಾಹುಲ್, ಅಭಿ, ಪ್ರಶಾಂತ್, ಶಿವು, ಇನ್ನೆಲ್ಲ ಹೆಸರುಗಳಿದೆ, ಸುರೇಶ್ ಸರ್. ಸೊ ಇವ್ರಿಗೆ ದೊಡ್ಡ ಥ್ಯಾಂಕ್ಸ್ ಪಿನಾಕ ಟೀಮ್ಗೆ. ನಾನು ಆಗಲೇ ಹೇಳ್ದಂಗೆ ಫಿಲಮ್ದು ಏನು ಎಸೆನ್ಸ್ ಇದೆ ಅದು ಟೈಟಲಿಂದ ಹಿಡಿದು ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಲಮಲ್ಲಿ ರಿಫ್ಲೆಕ್ಟ್ ಆಗಬೇಕಾಗಿತ್ತು. ಸೊ ಪೋಸ್ಟರ್ ವಾಸ್ ಆಲ್ಸೋ ಒನ್ ಆಫ್ ದ್ಯಾಟ್. ಸೊ ನನಗೆ ಪೋಸ್ಟರ್ ಹಿಂಗೆ ಇರಬೇಕು, ಕಲರ್ಸ್ ಹಿಂಗೆ ಕಾಣಬೇಕು, ಕಂಪೋಸಿಷನ್ ಹಿಂಗೆ ಇರಬೇಕು, ಇಟ್ ಹ್ಯಾಸ್ ಟು ರಿಫ್ಲೆಕ್ಟ್ ವಾಟ್ ದ ಫಿಲಮ್ ಈಸ್ ಅನ್ನೋದು ಐ ವಾಸ್ ವೆರಿ ಸ್ಪೆಸಿಫಿಕ್. ಸೊ ನಮ್ಮ ಡಿಸೈನರ್ ಮನೋಜ್ ಏನಿದ್ದಾರೆ, ಇನ್ ಹೌಸ್ ಡಿಸೈನರ್, ಅವ್ರಿಗೆ ಕಾಟ ಕೊಟ್ಟು ಮಾಡಿಸಿದಂಥ ಪೋಸ್ಟರ್ಗಳೆಲ್ಲ ಇದು. ತುಂಬ ಥ್ಯಾಂಕ್ಸ್ ಮನೋಜ್. ಆ್ಯಂಡ್ ಪಾಸ್ಟ್ 3 daysಲ್ಲಿ ಇನ್ನೊಬ್ಬರು ಆ್ಯಡ್ ಆಗಿದ್ದಾರೆ ಡಿಸೈನರ್, ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಆ್ಯಂಡ್ ರಾಕೇಶ್ ನಮ್ಮದು ಕ್ರಿಯೇಟಿವ್ಸಲ್ಲಿ ವರ್ಕ್ ಮಾಡಿದ್ದು. ನಮ್ಮದು ಕಲರಿಸ್ಟ್ ಪ್ರತೀಕ್ ಮಹೇಶ್, 21 year old, ಜೀನಿಯಸ್, 21 year old kid ಆ್ಯಂಡ್ ಈಸ್ ಜೀನಿಯಸ್. ಆ್ಯಂಡ್ ಅಂದರೆ ಫಿಲಮ್ ಈ ರೀತಿ ಕಾಣಲಿಕ್ಕೆ ಶಿವಸಂದ್ ಎಷ್ಟು ಶ್ರಮ ಇದೆ ಅಷ್ಟೇ ಇದು ನಮ್ಮ ಕಲರಿಸ್ಟ್ದು ಎಫರ್ಟು ಇದೆ. ಆ್ಯಂಡ್ ಈಗ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಬಂದಾಗ ಗಗನ್, ಅಂದರೆ ಐ ಕುಡಂಟ್ ಥಿಂಕ್ ಎನಿ ಒನ್ ಅಪಾರ್ಟ್ ಫ್ರಮ್ ಗಗನ್ ಫಾರ್ ದ ಮ್ಯೂಸಿಕ್. ಬಿಕಾಸ್ ನಾನು ಯಾವತ್ತೂ ಹೇಳ್ತೀನಿ, ಮ್ಯೂಸಿಕ್ ಒಂದು ಮೆಲಂಕಲಿಕ್ ಸ್ಪೇಸಿಂದ ಸ್ಟೆಮ್ ಔಟ್ ಆದಾಗ, ಅಂದರೆ ಹ್ಯಾಪಿ ಆಗಲಿ, ದುಃಖ ಆಗಲಿ, ಫನ್ ಆಗಲಿ, ಏನೇ ಒಂದು ಎನಿ ಫಾರ್ಮ್ ಆಫ್ ಮ್ಯೂಸಿಕ್ ಒಂದು ಮೆಲಂಕಲಿಕ್ ಸ್ಪೇಸಿಂದ ಸ್ಟೆಮ್ ಔಟ್ ಆದಾಗ ಇಟ್ ಹ್ಯಾಸ್ ಅ ವೆರಿ ಒಂದು ಡಿವೈನ್ ಎಸೆನ್ಸ್ ಇರುತ್ತೆ. ಆ್ಯಂಡ್ ಗಗನ್ ಎವ್ರಿ ಮೆಲಡಿ ಕಮ್ಸ್ ಫ್ರಮ್ ಅ ವೆರಿ ಮೆಲಂಕಲಿಕ್ ಸ್ಪೇಸ್. ಸೊ ನನಗೆ ಈ ಫಿಲಮ್ಗೆ ಹಿ ವಾಸ್ ದ ಪರ್ಫೆಕ್ಟ್ ಇದೊಂದು ಗೊತ್ತು. ಆ್ಯಂಡ್ ಹಿಸ್ ಮ್ಯೂಸಿಕ್ ಟೀಮ್ ಅಗೇನ್ 21 year old ಅಸೋಸಿಯೇಟ್ ಮ್ಯೂಸಿಕ್ ಪ್ರೊಡ್ಯೂಸರ್ ಯಶವಂತ್, ಬ್ರಿಲಿಯಂಟ್ ಕಿಡ್. ಅನಿಕೇತ್ ಮಿಕ್ಸಿಂಗ್ ಇಂಜಿನಿಯರ್, ಆತ್ಮಿಕ್, ಅಜೀಶ್. ಸೊ ಆ್ಯಂಡ್ ಅಫ್ಕೋರ್ಸ್ ರಾಜಾ ಸರ್ ಫೈನಲ್ ಫಿಲ್ಮ್ ಮಿಕ್ಸ್ ಮಾಡ್ತಾರೆ, SFX ಟೀಮ್, ಬಿಕಾಸ್ ಸೌಂಡ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಫಿಲ್ಮ್ ಟು ಮೇಕ್ ಇಟ್ ವೆರಿ ಇಮರ್ಸಿವ್. ಅವ್ರಿಗೂ ಬಿಗ್ ಥ್ಯಾಂಕ್ಸ್. ಪಕ್ಕದಲ್ಲಿ ಕೂತಿರೋ ಶ್ರೀನೇಶ್ ಸರ್ಗೂ ದೊಡ್ಡ ಥ್ಯಾಂಕ್ಸ್. ಇನ್ಯಾರನ್ನ ಬಿಟ್ಟಿದ್ದೀನಿ, ನಮ್ಮದು ರಾಹುಲ್ ಮತ್ತು ಬಾಬಣ್ಣ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ನಮ್ಮದು ಊಟ ತಿಂಡಿ ಎಲ್ಲ ನೋಡ್ಕೊಳ್ಳೋ ಬಾಬಣ್ಣ. ಮತ್ತು ಸೊ ನಾನು ಅದೇ ಹೇಳ್ತಿದ್ದೆ, ಈ ಫಿಲಮ್ ಏನಿದೆ ಇದು ಬರೀ ನಮ್ಮದು ಒಂದೇ ಫಿಲಮ್, ಇದು ಎಲ್ಲರೂ ಫಿಲಮ್, ಪರಮವಾದ ಎಲ್ಲರದ್ದು ಫಿಲಮ್ ಅಂತ. ಸೊ ಇಫ್ ಐ ಆಮ್ ಪುಟಿಂಗ್ ಔಟ್ ಎವ್ರಿಥಿಂಗ್ ಸಮಥಿಂಗ್ ಔಟ್ ಫ್ರಮ್ ಪರಮ ಸ್ಟುಡಿಯೋಸ್ ಫ್ರಮ್ ದಿಸ್ ಫಿಲಮ್, ಎವ್ರಿ ಒನ್ ಶುಡ್ ಬಿ ಕನ್ವಿನ್ಸ್ಡ್ ಅಬೌಟ್ ಇಟ್ ಅಂತ. ಸೊ ಇದು ಎಲ್ಲರೂ ಸಿನಿಮಾ. ಹಾಗೆ ನಮ್ಮ ಅಕೌಂಟ್ಸ್ ನೋಡ್ಕೊಳ್ತಿದ್ದ ನಮ್ಮ ಅಭಿನಯ್ ಸರ್, ಯಾರು ಬಿಟ್ಟಿದ್ದೀನಾ? ಓಕೆ. ಸೊ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಮ್ಯೂಸಿಕಲ್ಸ್. ನನ್ನ ಫಿಲಮಲ್ಲಿ ಸಾಂಗ್ ಹಿಂಗೆ ಇರಬೇಕು, ಅದ್ರಲ್ಲಿ ಡ್ಯಾನ್ಸ್ ಇರಬೇಕು ಅನ್ನೋದೆಲ್ಲ ತುಂಬ ಇದೆ. ಸೊ ಆ ಕೊರಿಯೋಗ್ರಫಿ ಮಾಡಿದ ದೀಕ್ಷಿತ್ ಮಾಸ್ಟರ್ಗೆ, ಅವ್ರ ಅಸಿಸ್ಟೆಂಟ್ಸ್ ಹಾರ್ದಿಕ್, ಇವ್ರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ವಿನೋದ್ ಸರ್ ಇದ್ದಾರೆ, ಸ್ಯಾಲ್ಮಿನ್ ಸರ್ ಇದ್ದಾರೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಫಿನಾಮಿನಲ್ ಆಕ್ಟರ್ ಸ್ಯಾಲ್ಮಿನ್ ಸರ್, ಪ್ಲೀಸ್ ಕಮ್ ಆನ್ ಸ್ಟೇಜ್ ಸರ್. ಐ ಜಸ್ಟ್ ವಾಂಟ್ ಟು ಶೋ. ಆ್ಯಂಡ್ ಅದೇ ಹೇಳ್ತೀನಿ, ಅದು ಫಿಲಮಲ್ಲಿ ಒಂದ್ಸಲ ನೋಡಿದ್ಮೇಲೆ ನೀವು ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೀರಾ, ಬಟ್ ಫಸ್ಟ್ ಥಿಂಗ್ ಯು ಗೋನ್ ಟಾಕ್ ಅಬೌಟ್ ಈಸ್ ಆ್ಯಕ್ಟರ್ಸ್. ಯು ಗಾಟ್ ಗಿಫ್ಟೆಡ್ ಆ್ಯಕ್ಟರ್ಸ್, ಹಾರ್ಡ್ ವರ್ಕಿಂಗ್ ಆ್ಯಕ್ಟರ್ಸ್ ಆ್ಯಂಡ್ ಗುಡ್ ಲುಕಿಂಗ್ ಆ್ಯಸ್ ವೆಲ್. ನಿಮ್ಮ ಸಪೋರ್ಟ್ ತುಂಬ ಅಗತ್ಯ. ಆ್ಯಂಡ್ ಈ ಫಿಲಮ್ಗೆ ಅದರದ್ದೇ ಒಂದು ಅದೇ ಈಗ ವೈನ್ ನಾವು ಹೇಳ್ತೀವಲ್ಲ, ವೈನ್ ಎಲ್ಲರೂ ಕುಡಿತಾರೆ, ಬಟ್ ಅದನ್ನ ಅದೇ ರೀತಿಯಲ್ಲಿ ಅದು ಅಂದರೆ ವೈನ್ ಟೇಸ್ಟಿಂಗ್ ಇಸ್ ಆಲ್ಸೋ ಸರ್ಟನ್ ಆರ್ಟ್. ಆ ಫಾರ್ಮಲ್ಲಿ ನೀವು ವೈನ್ ಟೇಸ್ಟ್ ಮಾಡಿದಾಗ ಅದರ ಎಸೆನ್ಸ್ ನಿಮ್ಗೆ ಇನ್ನೊಂದು ಬೇರೆ ರೀತಿಯಲ್ಲೇ ಸಿಗುತ್ತೆ. ಆ್ಯಂಡ್ ಈ ಸಿನಿಮಾನು ಅಂದರೆ ನೋಡಿ, ನಿಮ್ಗೆ ಇಷ್ಟ ಬಂದ ರೀತಿ ನೋಡಿ, ಬಟ್ ಇದರದೇ ರೀತಿಯಲ್ಲಿ ನೋಡಿದ್ರೆ ನಿಮಗೆ ಅದು ಇನ್ನೂ ಜಾಸ್ತಿ ಇಷ್ಟ ಆಗ್ಬೋದು. ಮತ್ತು ನಾನು ಏನು ನಿಮಗೊಂದು ಕನಸಿನ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋ ಟ್ರೈ ಮಾಡ್ತಿದ್ದೀನಲ್ಲ, ಆ ಎಸೆನ್ಸ್ ಪ್ರಾಬ್ಲಿ, ಮತ್ತು ನಿಮ್ಗೆ ಏನೊಂದು ಲವ್ನ ಒಂದು ಫೀಲ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಲ್ಲ, ಆ ಎಸೆನ್ಸ್ ನಿಮಗೆ ಅಂದರೆ ಅದರದ್ದೇ ಆ ಫಿಲಮ್ದು ಶೈಲಿಲೇ ನೋಡಿದ್ರೆ ಮೋಸ್ಟ್ಲಿ ಇನ್ನೂ ಜಾಸ್ತಿ ತಲುಪುತ್ತೆ. ಅದು ನಿಮಗೆ ತಲುಪಿದ್ರೆ ಅದಕ್ಕಿಂತ ಹೆಚ್ಚು ಸಂತೋಷ ಇನ್ನೇನಿಲ್ಲ. ಮತ್ತು ಫಿಲಮ್ನ ಗೆಲ್ಲಿಸಿ ಸ್ವಲ್ಪ ಹಣ ಮಾಡೋಣ ನಾವು, ಆಗ ಇನ್ನೂ ಜಾಸ್ತಿ ಈ ಥರ ಫಿಲಮ್ಸ್ ಮಾಡಲಿಕ್ಕಾಗುತ್ತೆ. ಪರಮ ಸ್ಟುಡಿಯೋ ಸ್ಟಾರ್ಟ್ ಮಾಡಿದೆ ಫಿಲಮ್ಸ್ ಮಾಡಬೇಕು ಅಂತ, ಹಣ ಮಾಡಿ ಬಂಗ್ಲೆ ಕಟ್ಟಬೇಕು, ಕಾರ್ ತೊಗೊಳ್ಬೇಕು ಅನ್ನೋ ಇದಲ್ಲ, ಹಣ ಮಾಡೋಣ ಫಿಲಮ್ ಮಾಡೋಣ ಅನ್ನೋ ಉದ್ದೇಶದಿಂದ. ಸೊ ನಾವು ಹಣ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ.
and we'll continue to put all our heart into making good and great films. ಥ್ಯಾಂಕ್ ಯು ಟು ದ ಎಂಟೈರ್ ಅನಿರುದ್ಧ್ ಕುಲಕರ್ಣಿ ಅವ್ರಿಗೂ ಥ್ಯಾಂಕ್ಸ್. ಮತ್ತು ಸುಮಾರು ಜನ ಪ್ರೆಸ್ಸಲ್ಲಿ ಫ್ರೆಂಡ್ಸ್ ಇದ್ದಾರೆ, ಎಲ್ರಿಗೂ ಹೊಸದಾಗಿ ಈಗ ನೋಡಿರೋರ್ಗೂ ಮತ್ತು ನನ್ನ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಎಲ್ರಿಗೂ ಥ್ಯಾಂಕ್ಸ್. ಕಾಯಿಸೋದಕ್ಕೆ ಸಾರಿ. ಇನ್ನು ಯಾರಾದ್ರು ಬಿಟ್ಟಿದ್ರೆ ಹೂ ಎವರ್ ಯು ಆರ್ ಆಲ್ ಇನ್ ಅವರ್ ಮ್ಯಾಮ್ ಥ್ಯಾಂಕ್ಸ್ ಅ ಲಾಟ್. ಆ್ಯಕ್ಚುಲಿ ಅವತ್ತು ಪ್ರಜಾವಾಣಿ ಅವಾರ್ಡ್ ಸೆರೆಮನಿಲೂ ಅಷ್ಟೇ, ಸ್ಟೇಜಲ್ಲಿ ಬಂದಾಗ ಯು ಮೇಡ್ ಮಿ ಪ್ರಮೋಟ್ ಮೈ ಮೂವಿ. ಇಟ್ ಮೀನ್ಸ್ ಅ ಲಾಟ್. ನಾನು ಪರಮ ಇನ್ ಹೌಸ್ ಆಂಕರ್ಸ್